ಎಷ್ಟು ಜನರಿಗೆ ಪ್ರಾಮಾಣಿಕವಾಗಿ ಹೇಳಿ ಹೊಗಳಿಕೆ ಇಷ್ಟ? ನಾನಂತೂ 2 ಕೈ ಎತ್ತೀನಿ. ನೀವು ಯೋಚನೆ ಮಾಡ್ತಿದ್ದೀರಾ ಹೊಗಳಿಕೆ? ಕೆಲವರೆಲ್ಲ ಮನಸ್ಸೊಳಗಡೆ ಇದೆ, ಆದರೂ ಕೈ ಎತ್ತಲಿಕ್ಕೇನಾಗ್ತಾಯಿಲ್ಲ, ಮನಸ್ಸು ಬರ್ತಾ ಇಲ್ಲ. ಬಟ್ ಹೊಗಳಿಕೆ ಇಷ್ಟ ಇಲ್ಲದೆ ಇರೋನು ನನ್ನ ಪ್ರಕಾರ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಒಂದು ವೇಳೆ ನೀವು ಮನುಷ್ಯರಾದರೆ ಹೊಗಳಿಕೆ ನಿಮಗಿಷ್ಟ ಇದ್ದೇ ಇರುತ್ತೆ. ಸೊ ಹೊಗಳಿಕೆ ಇವತ್ತು ನನ್ನ ಸಂದೇಶದ ಶಿರೋನಾಮೆ. ಹೊಗಳಿಕೆ ಹಾರವೋ ಹುನ್ನಾರವೋ? ಹುನ್ನಾರ ಅಂದರೆ ಗೊತ್ತಿದೆಯಾ ನಿಮಗೆ? ಕೆಲವರಿಗೆಲ್ಲ ಕನ್ನಡ ಹೊಸ ಪದಗಳು ಆಗಿರುತ್ತೆ ಕೂಡ. ಹುನ್ನಾರ ಅಂದರೆ ರಹಸ್ಯವಾಗಿ ಒಬ್ಬರನ್ನ ಹೆಣೆದು ನಾವು ತಂತ್ರವಾಗಿ ಬೀಳಿಸುವಂಥದ್ದು. ಸೊ ಇಲ್ಲಿ ನಾನು ನಿಮ್ಮ ಹತ್ರ ಕೇಳುವಂಥ ಪ್ರಶ್ನೆ, ಹೊಗಳಿಕೆ ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಹಾರವಾಗಿದೆಯೋ ಅಥವಾ ಹುನ್ನಾರವಾಗಿದೆಯೋ? ಮೋದಿಯವರು ಇತ್ತೀಚೆಗೆ ಅಮೇರಿಕಾಗೆ ಹೋದಾಗ ಅವರು ಟ್ರಂಪನ್ನು ಏನು ಮಾಡಿದ್ರು? ಹೊಗಳಿದ್ರು. ಏನಂತ ಹೇಳಿದ್ರು ಅಂದರೆ, ಡೀಲ್ ಅನ್ನುವಂಥ ಒಂದು ಪದವನ್ನು ಟ್ರಂಪ್ ಅವರು ಕಾಪಿರೈಟ್ ಮಾಡಿ ತೆಗೆದುಕೊಂಡಿರುವಂಥ ವ್ಯಕ್ತಿ. ಡೀಲ್ ಅಂದರೆ ಟ್ರಂಪ್, ಟ್ರಂಪ್ ಅಂದರೆ ಡೀಲ್. ಅವ್ರು ಮಾತಾಡಿದ್ದು. ಮೋದಿಯವರು ಅಷ್ಟು ಚೆನ್ನಾಗಿ ಅಮೇರಿಕಾದವ್ರನ್ನ ಹೊಗಳಿದ್ರು ಕೂಡ ಅವರು ಟ್ಯಾರಿಫ್ ಹಾಕೋ ಟ್ಯಾಕ್ಸ್ನ ಏನು ಮಾಡಿದ್ರು? ಅವ್ರ ಹೊಗಳಿಕೆಯಿಂದ ಏನು ಭಾರತಕ್ಕೆ ಏನು ಸಿಗಲಿಲ್ಲ, ಲಾಭ ಏನು ಸಿಗಲಿಲ್ಲ, ಅದರೊಳಗಡೆ ಹುನ್ನಾರನೇ ಇತ್ತು. ಆದರೆ ನಾವು ಕೂಡ ನಮ್ಮ ಜೀವಿತಗಳಲ್ಲಿ ಹೊಗಳಿಕೆ ಅನ್ನೋದು ಭಾಳ ವರ್ಷಗಳ ಹಿಂದೆ, ನನಗೆ ಆವಾಗ ಒಳ್ಳೆ ರೀತಿಯಾದಂಥ ಅಮೇರಿಕನ್ ಇಂಗ್ಲೀಷ್ ಅರ್ಥ ಆಗ್ತಿರಲಿಲ್ಲ. ಆದರೆ ನಾನು ಸೇವೆ ಮಾಡ್ತಾ ಇದ್ದಂಥ ಜಾಗದಲ್ಲಿ ಭಾಳ ಹಿಂಸೆಯನ್ನು ಅನುಭವಿಸಿದಂಥ ಒಬ್ಬ ಪಾಸ್ಟ್ರನ್ನು ಒಂದು ದಿವಸ ಅಮೇರಿಕನ್ ಗುಂಪು ಬಂದಿದ್ದವ್ರ ಹತ್ರ ನಾನು ಕರ್ಕೊಂಡೋದೆ. ಆ ಪಾಸ್ಟ್ರು ಒಂದು ಗುಂಪಿನಿಂದ ಹೊಡೆತ ಅನುಭವಿಸಿ ಅವ್ರಿಗೆ ಗಾಯಗಳೆಲ್ಲ ಆಗಿತ್ತು. ಆದರೆ ಈ ಗಾಯಗಳನ್ನೆಲ್ಲ ಅವ್ರ ಹತ್ರ ಹೇಳಿ ಈ ಥರ ಎಲ್ಲ ನಾನು ಕಷ್ಟಪಟ್ಟೆ ಅಂತ ಹೇಳುವಾಗ ಮಧ್ಯದಲ್ಲಿ ಒಬ್ಬರು ಟ್ರಾನ್ಸ್ಲೇಟ್ರು ಅದನ್ನು ಅಮೇರಿಕನ್ ಅವ್ರಿಗೆ ಹೇಳ್ತಾ ಇದ್ದಾಗೆಲ್ಲ ಅಮೇರಿಕನ್ ವ್ಯಕ್ತಿ ಭಾಳ ಅಜಾನುಬಾಹು ವಾವ್ ವಾವ್ ಅನ್ನೋರು. ಏನಂದ್ರು? ನನಗೂ ಅದು ಆಶ್ಚರ್ಯ ಆಯಿತು. ಆದರೆ ಏಟೆಲ್ಲ ತಿಂದಂಥ ವ್ಯಕ್ತಿ ನನ್ನ ಹತ್ರ ಆಚೆ ಬಂದಮೇಲೆ ಕೇಳಿದ್ರು, ನಾನು ಇಷ್ಟು ಒದೆ ತಿಂದೆ ಅಂತ ಹೇಳ್ತಿದ್ದೀನಿ, ಈ ಅಮೇರಿಕಾದವರು ವಾವ್ ಅಂತಿದ್ದಾನಲ್ಲ, ಇವ್ರಿಗೊಂಚೂರು ಏನಿಲ್ಲ, ಮಾನವೀಯತೆಯೇ ಇಲ್ವಾ ಅಂತ. ಆಮೇಲೆ ನನಗೆ ಗೊತ್ತಾಯಿತು, ಅವ್ರು ಮಾತಾಡುವಾಗ ಆ ವಾವ್ ಅನ್ನುವಂಥ ಪದ ಕೂಡ ದೇವರಿಗಾಗಿ ನೀನು ಇಷ್ಟು ಅನುಭವಿಸಿದ್ಯಾ ಅನ್ನೋದಕ್ಕೆ ಹೊಗಳಿದ್ದು ಅನ್ನೋದು ಗೊತ್ತಾಯಿತು. ಆದರೆ ನಮಗೆ ಆ ಪದ ಭಾಳ ವ್ಯತ್ಯಾಸವಾಗಿ ಅನಿಸುತ್ತೆ. ಆದರೆ ಅಮೇರಿಕನ್ಸ್ಗೆ ಸಾಮಾನ್ಯವಾಗಿ ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಅಂತ ಕೂಡ ಕೆಲವರು ಹೇಳ್ತಾರೆ. ಹಾಗಿದ್ರೆ ನಿಮ್ಮ ಜೀವಿತಗಳಲ್ಲಿ ಕೆಲವರಿಗೆ ತಮ್ಮನ್ನು ಹೊಗಳಿಕೊಳ್ಳೋದು ಕಷ್ಟ, ಇತರರು ಹೊಗಳೋದು ಇಷ್ಟ. ಇನ್ನು ಕೆಲವರಿಗೆ ತಾವೇ ಹೊಗಳ್ಕೊಳ್ಳೋದು ಅವರಿಗೆ ಇಷ್ಟ, ಬೇರೆಯವರು ಹೊಗಳೋದನ್ನ ಕೇಳಿದ್ರೆ ಕಷ್ಟ. ಅದನ್ನೇ ಸ್ವಲ್ಪ ಯೋಚನೆ ಮಾಡಿ ಹೇಳಬೇಕೇನೋ. ಆದರೆ ಒಬ್ಬನ ನಿಜವಾದ ಗುಣ ಯಾವಾಗ ನಮಗೆ ಗೊತ್ತಾಗುತ್ತೆ ಅಂದರೆ, ಅವನನ್ನು ಹೊಗಳುವ ಸ್ಥಾನದಲ್ಲಿ ಇಟ್ಟಾಗ ಮಾತ್ರನೇ ಅವನನ್ನು ನಿಜವಾದ ಗುಣ ಅವನ ಹೊರಗೆ ಬರುತ್ತೆ. ಜ್ಞಾನೋಕ್ತಿ 27ನೇ ಅಧ್ಯಾಯ 21. ಇವತ್ತು ಕೆಲವು ವಾಕ್ಯಗಳನ್ನು ನಾನು ನಿಮಗೆ ತೋರಿಸುವಾಗ ಕೆಲವರು ಬೇಗನೆ ನೀವು ಓದುವವರಾದರೆ ಬಹಳ ಸಹಾಯ ಆಗುತ್ತೆ. ಜ್ಞಾನೋಕ್ತಿಗಳು 27:21 ವಾಕ್ಯ ಏನು ಹೇಳುತ್ತೆ? ಅಕ್ಕ ಓದ್ತೀರಾ? ಪುಟ ಕುಲುಮೆಗಳಿಂದ ಬೆಳ್ಳಿ ಬಂಗಾರಗಳಿಗೆ ಶೋಧನೆಯು ಹೇಗೋ, ಹೊಗಳಿಕೆಯಿಂದ ಮನುಷ್ಯನಿಗೆ ಶೋಧನೆಯು ಹಾಗೆ. ಪುಟ ಕುಲುಮೆಗಳಿಂದ ಬೆಳ್ಳಿ ಬಂಗಾರಗಳಿಗೆ ಶೋಧನೆ ಹೇಗೋ, ಹೊಗಳಿಕೆಯಿಂದ ಮನುಷ್ಯನಿಗೆ ಏನಂತೆ? ಶೋಧನೆಯು ಹಾಗೆ. ಹಾಗಿದ್ರೆ ಪುಟ ಕುಲುಮೆಗಳಿಗೆ ಹಾಕಿದಾಗ ಬೆಳ್ಳಿ ಬಂಗಾರ ಅನ್ನೋದನ್ನ ನಾವು ಹೇಗೆ ಕಂಡುಹಿಡಿತೀವೋ, ಒಬ್ಬ ವ್ಯಕ್ತಿಯನ್ನು ನೀವು ಕಂಡುಹಿಡಿಬೇಕಂದ್ರೆ ಅವನನ್ನು ಯಾವುದಕ್ಕೆ ಹಾಕ್ಬೇಕಂತೆ? ನೀವು ಹೊಗಳಿಕೆಗೆ ಹಾಕ್ಬೇಕು. ಸ್ವಲ್ಪ ಅವನನ್ನು ಹೊಗಳಿದ್ರೆ ಸಾಕು, ಅದು ನಿಜವಾದ ಬೆಳ್ಳಿನ, ಬಂಗಾರನ, ತಗಡ ಅನ್ನೋದು ನಿಮ್ಗೇನಾಗುತ್ತೆ? ಗೊತ್ತಾಗುತ್ತೆ. ಹೊಗಳುವವರೆಗೂ ಒಬ್ಬ ವ್ಯಕ್ತಿ ಯಾರು ಅನ್ನೋದನ್ನು ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸತ್ಯವೇದ ಹೇಳ್ತಾ ಇದೆ. ಹಾಗಿದ್ರೆ ನಿಮ್ಮ ಜೀವಿತಗಳಲ್ಲಿ ನೋಡ್ರಿ, 27:1ನೇ ವಾಕ್ಯ ಕೂಡ ಹೇಳುತ್ತೆ, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದು ನಿನಗೆ ತಿಳಿಯದು. 2ನೇ ವಾಕ್ಯ ಹೇಳುತ್ತೆ, ನಿನ್ನನ್ನು ನೀನೇ ಹೊಗಳಿಕೊಳ್ಳಬೇಡ, ಮತ್ತೊಬ್ಬನು ಹೊಗಳಿದ್ರೆ ಹೊಗಳಲಿ. ಸೊ ಈ ವಾಕ್ಯ ಭಾಗದಲ್ಲಿ ಈ ಜ್ಞಾನೋಕ್ತಿ ಹೇಳ್ತಾ ಇದೆ, ಈ ಹೊಗಳಿಕೆ ಅನ್ನೋದು ಅಷ್ಟು ಮೇಜರ್ ಸಬ್ಜೆಕ್ಟ್. ನಿನ್ನನ್ನು ನೀನು ಹೊಗಳ್ಕೊಳ್ಬೇಡ, ನಾಳೆ ಅಂತ ಕೊಚ್ಕೋಬೇಡ. ಇವೆಲ್ಲ ನೋಡುವಾಗ ಹೊಗಳಿಕೆಯನ್ನು ನಾನು ನಿಮಗೆ ಒಂದು ಟೈಟಲ್ ನೆಕ್ಸ್ಟ್ ನಾನು ನೋಡೋದಾದರೆ, ಹೊಗಳಿಕೆಯ ಏನದು? ನಿಭಾಯಿಸುವಿಕೆ.
ಒಬ್ಬ ವ್ಯಕ್ತಿ ನಿಜವಾಗಲೂ ಮೆಚ್ಯೂರ್ಡ್ ಆಗಿದ್ದಾನೆ, ಪ್ರಬುದ್ಧನಾಗಿದ್ದಾನೆ ಅನ್ನೋದಕ್ಕೆ ಗುರುತೇನೆಂದರೆ ಹೊಗಳಿಕೆಯನ್ನು ಅವನು ಹೇಗೆ ಹ್ಯಾಂಡಲ್ ಮಾಡ್ತಾನೋ ಅದರ ಆಧಾರದ ಮೇಲೆ ಅವನು ಪ್ರಬುದ್ಧನಾಗಿದ್ದಾನೆ ಅಂತ ನಾನು ಹೇಳ್ತೀನಿ. ಒಬ್ಬ ವ್ಯಕ್ತಿ ಹೊಗಳಿದ ಮೇಲೆ ಕೂಡ ಅವನವನ ಜೀವಿತವನ್ನು ಹೇಗೆ ಪ್ರಬುದ್ಧತೆಯಲ್ಲಿ ಇಟ್ಕೊಳ್ತಾನೋ ಅದರಿಂದ ಮಾತ್ರನೇ ಅವನ ಆತ್ಮಿಕತೆಯನ್ನು ಅಳಿಯಲಿಕ್ಕೆ ಸಾಧ್ಯ. ನೋಡ್ರಿ, ಮೆಚ್ಚುಗೆ, ಅಪ್ರಿಸಿಯೇಷನ್ ಮತ್ತು ಫ್ಲಾಟ್ರಿ, ಅಪ್ಲಾಸ್ ಆಫ್ ಮೆನ್ ಎರಡು ವ್ಯತ್ಯಾಸ. ಮೆಚ್ಚುಗೆ ಏನು? ಒಬ್ಬ ವ್ಯಕ್ತಿ ನಮಗೆ ಏನಾದರೂ ಒಂದು ಮಾತನ್ನು ನಾವು ಮಾಡಿದ್ದನ್ನು ಮಾತ್ರ ಹೇಳಿದ್ರೆ ನಮಗದು ಬಹಳ ಖುಷಿ ಕೊಡುತ್ತೆ. ನನ್ನ ಜೀವನದಲ್ಲಿ ನಾನು ಮಲೇಷ್ಯಾಗ ಒಂದು ಕಡೆಗೆ ಸೇವೆಗೆ ಹೋದಾಗ ಆ ಸೇವೆಗೆ ಹೋಗಿ ಮುಗಿಸಿದ ನಂತರ ಇವತ್ತು ಅನೇಕ ಕಡೆಯಲ್ಲಿ ನಾನು ಈ ಸತ್ಯದ ವಾಕ್ಯಗಳನ್ನ ಪ್ರಸಂಗಿಸುವಾಗ ಅನೇಕ ಸಾರಿ ನನಗೆ ಎಲ್ಲ ಕಡೆ ಸ್ವಾಗತ ಇಲ್ಲ. ಹಾಗಾಗಿ ನಾನು ನಿರಾಶೆಗೊಳಗಾಗ್ತೀನಿ. ನಾನು ಕೂಡ ಮನುಷ್ಯ, ಸತ್ಯವನ್ನು ಹೇಳೋದ್ರಿಂದ. ಆದರೆ ಆ ದೇಶದಲ್ಲಿ ನಾನು ಹೋಗಿ ಒಂದು ಪ್ರಸಂಗ ಮಾಡಿ ಬಹಳ ದಿನಗಳು ಅದೊಂದು ಬೇರೆ ರೀತಿಯಾದಂಥ ಅನುಭವ. ಸತ್ಯವನ್ನು ಹೇಳಿದ್ರಿಂದ ಕೆಲವು ಕಡೆ ನನಗೆ ಬಾಗಿಲು ಮುಚ್ಚಲ್ಪಡ್ತು. ಆದರೆ ನಾನು ಪ್ರಸಂಗ ಮಾಡಿ ಹೋದಾಗ ಒಬ್ಬ ವ್ಯಕ್ತಿ, ಮಧ್ಯ ವಯಸ್ಕಿನ ವ್ಯಕ್ತಿ, ನನಗೆ ಒಂದು ಪೇಪರ್ನ ಬರೆದು ಒಂದು ಸ್ಲಿಪ್ಪನ್ನು ನನಗೆ ಕೊಟ್ಟು ಹೋದರು. ಅದರಲ್ಲಿ ಏನು ಬರೆದಿದೆ ಅಂದರೆ, ನನ್ನ ದೇಶಕ್ಕೆ ಬರುವಂಥ ಪ್ರತಿಯೊಬ್ಬ ಭಾರತೀಯ ಪ್ರಸಂಗಿಯು ಈ ರೀತಿ ಸತ್ಯವನ್ನು ಹೇಳುವವರಾಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಆ ನೋಟನ್ನು ನಾನು ನನ್ನ ಮನೆಯಲ್ಲಿ ಕನ್ನಡಿಯಲ್ಲಿ ಹಾಕಿದ್ದೀನಿ. ಯಾಕೆ ಹಾಕಿದ್ದೀನಿ ಅಂದರೆ, ನನಗೆ ಯಾವಾಗೆಲ್ಲ ಸತ್ಯ ಹೇಳಿ ಜನ ನಿರಾಕರಿಸಲ್ಪಡುವಾಗಲೆಲ್ಲ ಆ ಮಾತು, ಆ ಅಪ್ರಿಸಿಯೇಷನ್, ಆ ಮೆಚ್ಚುಗೆ ನಾನು ಮತ್ತೆ ನನಗೇನು ಅನಿಸುತ್ತೆ ಅಂದರೆ, ಸತ್ಯವನ್ನು ನಾನು ಪ್ರಸಂಗ ಮಾಡಬೇಕು, ಅದಕ್ಕೆ ನಾನು ರಾಜಿ ನನಗೆ ಪ್ರೋತ್ಸಾಹ ಉಂಟು ಮಾಡಿದಂಥ ವಿಷಯ. ಆದರೆ ಅದೇ ಸಮಯದಲ್ಲಿ ನನ್ನ ಜೀವನದಲ್ಲಿ ಹೊಗಳಿಕೆ ಕೂಡ ಬಂದಿದೆ. ನಾನು ಒಂದ್ಸರಿ ನಿಮ್ಗೆ ಹೇಳಿದೆ, ನಾನು ಭಾಳ ವರ್ಷ ಪ್ರಾರಂಭದಲ್ಲಿ ಟ್ರಾನ್ಸ್ಲೇಟರ್. ಆದರೆ ನಾನು ಅನುವಾದ ಮಾಡುವಾಗ ಒಂದೊಂದು ಸರಿ ನಾನು ಇದ್ದಂಥ ಸೇವೆಯಲ್ಲಿ ಬೇರೆ ಟ್ರಾನ್ಸ್ಲೇಟರ್ಸ್ ಬರೋರು, ಅವ್ರು ಬಂದು ಅನುವಾದ ಮಾಡಿ ಬೇರೆಯವ್ರಿಗೆ ಚಾನ್ಸ್ ನಾನು ಕೊಟ್ಟು ಅವರೆಲ್ಲ ಅನುವಾದ ಮಾಡಾದ್ಮೇಲೆ ವಾಪಸ್ ಹೋಗಿ ಆ ಟ್ರಾನ್ಸ್ಲೇಟರ್ ಹತ್ರ ಕೈ ಕೊಟ್ಟು ಹೇಳ್ತಾ ಇದ್ದೆ, ಬ್ರದರ್ ನೀವು ತುಂಬ ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡಿದ್ರಿ. ನಾನು ಆ ಮಾತು ಹೇಳಿದ ತಕ್ಷಣವೇ ಅವ್ರು ಇನ್ನೊಂದು ಮಾತು ಹೇಳೋರು, ಏನಂತ, ಆದರೂ ನಿಮ್ಮ ಥರ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ ಬ್ರದರ್ ಸುಜಿತ್. ಯಾವಾಗ ಆ ಮಾತು ಅವ್ರು ಹೇಳ್ತಾರೆ ಅಂತಲೇ ನಾನು ಹೋಗಿ ಕೈ ಕೊಟ್ಟು ಹೇಳ್ತಾ ಇದ್ದೆ. ನೀವೆಲ್ಲ ಹಂಗೆ ಕೆಲಸ ಮಾಡ್ತಿರೋ ಇಲ್ವೋ? ಅವ್ರು ಆ ಮಾತು ಹೇಳಬೇಕು, ಅದು ನನಗೇನಾಗುತ್ತೆ, ಸ್ವಲ್ಪ ಒಳಗಡೆನೇ ಕಾಲರ್ನ ಎತ್ತ ಹಾಗೆ ಮಾಡುತ್ತೆ. ಹಾಗಿದ್ರೆ ಒಂದು ಮೆಚ್ಚುಗೆ, ಇನ್ನೊಂದು ಹೊಗಳಿಕೆ. ಹಾಗಿದ್ರೆ ಈ ಎರಡನ್ನು ನಾವು ನಿಭಾಯಿಸುವುದು ಹೇಗೆ? ನಮ್ಮ ಜೀವಿತಗಳಲ್ಲಿ, ನಮ್ಮ ಕಂಪನಿಗಳಲ್ಲಿ ಇವತ್ತು ನಾವು ಹೊಗಳಿದ್ರೆ ಮಾತ್ರನೇ ನಮ್ಮ ಕಂಪನಿಯಲ್ಲಿ ನಾವು ಸರ್ವೈವ್ ಆಗಲಿಕ್ಕೆ ಸಾಧ್ಯ. ಎಷ್ಟೋ ಕಡೆ IT ಕಂಪ್ನಿಗಳಲ್ಲಿ ಇವತ್ತು ಹಾಗೆ ಹೇಳ್ತೇವೆ, ವೆನ್ ಯು ಫ್ಲಾಟರ್ ದ ಬಾಸ್, ನೀವು ಈ ಮೇಲಿರುವಂಥ ವ್ಯಕ್ತಿಗಳಿಗೆ ಚೆನ್ನಾಗಿ ಜಾಕ್ ಎತ್ತಪ್ಪ. ನಮ್ಮ ಭಾಷೆಯಲ್ಲಿ ಹೇಳ್ತಾರೆ, ಊರ ಭಾಷೆಯಲ್ಲಿ ಏನು ಹೇಳ್ತಾರೆ, ಸ್ವಲ್ಪ ಜಾಕ್ ಮೇಲ್ ಮಾಡು, ಆವಾಗ ನೀನು ಇನ್ನೂ ಸರ್ವೈವ್ ಆಗ್ತೀಯ ಕಂಪ್ನಿಲಿ. ಕೆಲವು ಸಾರಿ ಮಕ್ಕಳುಗಳು ಅವರ ಅಪ್ಪ ಅಮ್ಮನ ಹತ್ರ ಸ್ವಲ್ಪ ಏನು ಮಾಡ್ತಾರೆ, ಅವರು ಜಾಕ್ ಎತ್ತಾರೆ. ಅಂದರೆ ಅಮ್ಮನ ಬಗ್ಗೆನೋ ಅಪ್ಪನ ಬಗ್ಗೆನೋ ಒಂದು ಸ್ವಲ್ಪ ಹೊಗಳೋವಾಗ ಏನು ಮಾಡುತ್ತೆ ಅಂದರೆ ಅವ್ರ ಕಾರ್ಯ ನಡೆಯುತ್ತೆ. ಇನ್ನು ಕೆಲವರುಗಳು ತಂದೆ ತಾಯಿಗಳನ್ನು ಹೊಗಳ್ತಾರೆ. ಕೆಲವು ಸಾರಿ ನಮ್ಮ ಬಿಸ್ನೆಸ್ಗಳಲ್ಲಿ, ಕೆಲವು ಸಾರಿ ಚರ್ಚ್ಗಳಲ್ಲೂ. ಇತ್ತೀಚೆಗೂ ಕೂಡ ನಾವು ಇವತ್ತು ವಾಕ್ಯ ಹೇಳ್ತಾ ಇದ್ದೀವಿ. ನಾನು FB ಇಂದ ಮತ್ತು ಇನ್ಸ್ಟಾಗ್ರಾಮಿಂದ ಆಚೆ ಬಂದೆ, ಅದು ನನ್ನ ಪರ್ಸ್ನಲ್ ಕನ್ವಿಕ್ಷನ್. ಆದರೂ ನಾವು ನಮ್ಮನ್ನು ಪ್ರಮೋಟ್ ಮಾಡ್ಕೋಬೇಕು. ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಕಮೆಂಟ್ಸ್ ಹಾಕಿದ್ದಾರೆ. ಇತ್ತೀಚೆಗೆ ಒಂದು ಕಮೆಂಟ್ ನನಗೆ ಯೂಟ್ಯೂಬಲ್ಲಿ ಹಾಕಿದ್ರು, ಅದನ್ನ ನೀವು ನೋಡಿದ್ರೆ ಇನ್ನೊಂದು ಸರಿ ವಾಕ್ಯನೇ ಕೇಳಲ್ಲ. ಈ ಮನುಷ್ಯ ಹೇಳ್ತಾ ಇರೋದೆಲ್ಲ ಬರೀ ಓಳು ಅಂತ ಒಬ್ಬ ಹಾಕಿದ್ದಾನೆ. ನಾನು ನನ್ನ ಹೆಂಡತಿ ಹತ್ರ ಕೇಳಿದೆ, ನೋಡು ಈ ಮಾತು ನೀನೇನು ಹೇಳ್ತಿದ್ಯಾ? ಯಾಕಂದರೆ ನಾನು ಪರ್ಸ್ನಲ್ ಆಗಿ ನನ್ನ ಚರ್ಚು, ನನ್ನ ಹೆಂಡತಿ ಏನು ಹೇಳ್ತಾಳೆ ಅನ್ನೋದು ಮುಖ್ಯ. ಯಾಕೆ ಹೇಳ್ತಿದ್ದೀನಿ? ನಮಗೆ ಈ ರೀತಿಯಾದಂಥ ಒಂದು ರಾಂಗ್ ಕಮೆಂಟ್ ಬಂತಂದರೆ ನಮ್ಮ ಗುಣ. ಯಾಕಂದರೆ ನಾವು ಹೊಗಳಿಕೆಯನ್ನೇ ಬಯಸಿ ಒಂದು ಸ್ವಲ್ಪ ನಮಗೆ ತೆಗಳಿಕೆ ಬಂದರೂ ಕೂಡ ನಾವು ಅದನ್ನು ಏನು ಮಾಡ್ಕೊಳಕ್ಕಾಗ್ತಾ ಇಲ್ಲ. ವೈ ಆಲ್ ದ ಯಂಗ್ ಪೀಪಲ್ ನಾವು ಇವಾಗ ಯೌವನಸ್ಥ ಮಕ್ಕಳುಗಳಿಗೆ ಅವರಿಗೆ ಸೆಲ್ಫ್ ಅಕ್ಸೆಪ್ಟೆನ್ಸ್, ಅವ್ರನ್ನ ಹೊಗಳೋದಕ್ಕೋಸ್ಕರನೇ ಅವ್ರು ಅನೇಕರು ಇನ್ಸ್ಟಾಗ್ರಾಮ್ನಲ್ಲಿ ಪಾಪ ಇರೋದು. ಅವ್ರಿಗೆ ಒಂದು ವೇಳೆ ಲೈಕ್ಸು ಅವುಗಳು ಸಿಗಲಿಲ್ಲ, ಸೆಲ್ಫಿಯಲ್ಲಿ ಮುಳುಗಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ನೀವು ಅವರು ಪಾಪ ಮಾಡ್ತಿದ್ದಾರೆ ಅಂತ ಡೈರೆಕ್ಟಾಗಿ ಹೇಳ್ತಿದ್ದೀರಾ. ಇಲ್ಲ, ಪಾಪ ಅವ್ರನ್ನ ಯಾರು ಏನು ಮಾಡ್ತಾ ಇಲ್ಲ, ಹೊಗಳ್ತಾ ಇಲ್ಲ. ಅದು ಅವ್ರ ಪ್ರಾಬ್ಲಮ್. ಅವ್ರಿಗೆ ಐಡೆಂಟಿಟಿ ಪ್ರಾಬ್ಲಮ್ ಇದೆ. ಒಂದು ಅವ್ರ ಸೌಂದರ್ಯನೋ ಇಲ್ಲ ಅವ್ರು ನಡ್ಕೊಳ್ಳೋದೋ ಯಾವುದೋ ಒಂದನ್ನು ಅವ್ರಿಗೆ ಯಾವುದು ಸಿಕ್ಕದೇ ಇರೋದ್ರಿಂದ ಆ ಒಂದು ಖಾಲಿ ಜಾಗವನ್ನು ಅವ್ರು ತುಂಬಿಸ್ಕೊಳ್ಳಿಕ್ಕೆ ಬಯಸ್ತಿದ್ದಾರೆ. ಆದರೆ ಅನೇಕ ಸಾರಿ ಹೊಗಳಿಕೆ ನಮ್ಮ ಜೀವಿತಗಳಲ್ಲಿ ನಮಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ.
ಸತ್ಯ ವೇದ ನನಗೆ ಬಹಳ ಬಹಳ ಇಷ್ಟ. ಅದರಲ್ಲೂ ನನ್ನ ಲೈಫ್ನಲ್ಲಿ ಭಾಳ ನನ್ನನ್ನು ಬದಲಾಯಿಸಿದಂಥ ಒಬ್ಬ ವ್ಯಕ್ತಿ ಇದ್ದರೆ ಆ ವ್ಯಕ್ತಿ ಫೋಟೋವನ್ನು ನಾನು ನಿಮಗೆ ತೋರಿಸ್ತೀನಿ. ಯಾರವನು? ಸಾರಿ, ನೆಕ್ಸ್ಟ್. ಎಸ್, ಅದನ್ನು ತೋರಿಸಿ ಆಮೇಲೆ ಹಿಂದಕ್ಕೆ ಹೋಗೋಣ. ಇವನು ನನಗೆ ಭಾಳ ಇಷ್ಟ. ಅವ್ರ ಹೆಸರೇನು? ಅಪೊಸ್ತಲನಾದಂಥ ಪೌಲನು. ನನ್ನ 20 ವರ್ಷದ ಈ ಕ್ರೈಸ್ತ ಜೀವಿತದಲ್ಲಿ ಪೌಲನನ್ನು ನಾನು ಓದಿದ್ದೀನಿ, ಪೌಲನ ಜೊತೆ ಹತ್ತಿದ್ದೀನಿ, ಪೌಲನ ಜೊತೆ ಹಾರಿದ್ದೀನಿ, ಪೌಲನ ಜೊತೆ ನಕ್ಕಿದ್ದೀನಿ, ಪೌಲನ ಜೊತೆ ಕಷ್ಟಗಳಲ್ಲಿ ನೋವುಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀನಿ. ಪೌಲ ನನ್ನ ಫೇವರೇಟ್. ಯಾಕಂದರೆ ಪೌಲನು ಬೈಬಲ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಂತೂ ನಾನು ಹೆಚ್ಚು ಪತ್ರಿಕೆಗಳನ್ನು ಸ್ಟಡಿ ಮಾಡುವಾಗ ನಾನು ಯಾರು ಅನ್ನೋದನ್ನು ಪೌಲನು ಅವಾಗವಾಗ ನನಗೆ ತೋರಿಸ್ತಿದ್ದಾನೆ. ಯಾಕಂದರೆ ಈ ಹೊಗಳಿಕೆಯನ್ನು ಬಯಸುವಂಥ ಸುಜಿತ್ಗೆ ಯಾವಾಗಲೂ ಒಂದು ಸಾವಿನ ಒಂದು ಹೊಡೆತ ಹೊಡೆಯೋದು ಯಾರಂದರೆ ಈ ಪೌಲನ ಮಾತುಗಳೇ. ಈ ಪೌಲನ್ ಏನು ಹೇಳ್ತಾ ಇದ್ದಾನೆ? ಗಲಾತ್ಯ 6ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾನೆ? ನೀನು ಹೊಗಳಿಕೆಯನ್ನು ಹೇಗೆ ಹ್ಯಾಂಡ್ಲ್ ಮಾಡ್ಬೋದು ಅಂದರೆ, ಈ ವಾಕ್ಯ ನಿನಗೆ ಅರ್ಥ ಆದರೆ ನೀನು ಹೊಗಳಿಕೆಯನ್ನು ಹ್ಯಾಂಡ್ಲ್ ಮಾಡ್ಬೋದು. ಅವನೇನು ಹೇಳ್ತಾ ಇದ್ದಾನೆ? ಗಲಾತ್ಯ 6:3ನೇ ವಾಕ್ಯದಲ್ಲಿ, ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ತನ್ನನ್ನು ತಾನೇ ಏನ್ ಮಾಡಿದಾನಂತೆ? ಅವನು ಮೋಸಗೊಳಿಸಿದವನಾಗಿದ್ದಾನೆ. ಮತ್ತು ಹೇಳ್ತಾನೆ, ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನ ಏನ್ ಮಾಡ್ಲಿ? ಪರಿಶೋಧಿಸ್ಕೊಳ್ಳಿ. ಪ್ರತಿಯೊಬ್ಬನು ತನಗೆ ತಾನು ಮೊದಲನೇದಾಗಿ ತಾನು ಅಲ್ಪನಾಗಿದ್ದು ಅವನನ್ನು ದೊಡ್ಡವನೆಂಬುದಾಗಿ ನಾನು ಭಾವಿಸ್ಕೊಂಡ್ರೆ, ಪ್ರತಿ ಸಾರಿ ಸುಜಿತ್ ಬಹಳ ಅಲ್ಪನಾಗಿದ್ದರೂ ಕೂಡ ಎಷ್ಟೋ ಸಾರಿ ಹೋರಾಟಗಳು ಬಂದು ನಾನು ದೊಡ್ಡವನು ಅಂತ ನನಗೆ ಎನಿಸ್ಕೊಳ್ಳುವಾಗಲೆಲ್ಲ ನಾನು ಅನೇಕ ಸಾರಿ ಮೋಸ ಮಾಡ್ಕೊಂಡಿದ್ದೀನಿ. ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ. ಆ ಸಮಯದಲ್ಲೆಲ್ಲ ನನಗೆ ಒಂದು ಅರಿವು ಬರಬೇಕಾಗಿದೆ. ಅದೇನೆಂದರೆ, ಒಬ್ಬ ಪಾಸ್ಟರ್ ಆಗಿ, ಒಬ್ಬ ಸೇವಕನಾಗಿ ಯೂಟ್ಯೂಬ್ಗಳಲ್ಲಿ ಅನೇಕ ಕಾರ್ಯಗಳಲ್ಲಿ ಜನರ ಹೊಗಳಿಕೆಯಲ್ಲಿ ಕೆಲವು ಸಾರಿ ನಾನು ಬೀಳುವಾಗ ದೇವರ ವಾಕ್ಯ ನನ್ನ ಪೌಲನ ಎಚ್ಚರಿಸಿದಂಥ ಮಾತು. ಮೊದಲನೇ ಪಾಯಿಂಟ್, ನೀವು ಹೊಗಳಿಕೆಯನ್ನು ಹೇಗೆ ನಿಭಾಯಿಸ್ತೀರಾ? ಮೊದಲನೇ ಅಂಶ, ನೀವು ನಿಜವಾಗಿ, ಎಲ್ಲರೂ ಓದ್ತೀರಾ ಮಾತನ್ನ, ನೀವು ನಿಜವಾಗಿ ಯಾರೆಂಬ ಅರಿವಿರಲಿ. ಇವತ್ತು ಎಲ್ಲದರ ಅರಿವು ನಮಗಿದೆ, ಆದರೆ ವಾಕ್ಯದ ಮೇಲೆ ನೀವು ನಿಮ್ಮನ್ನು ಗಮನಿಸಿ ನೋಡೋದಾದರೆ ನಮಗೆ ನಾನು ಯಾರು ಎಂಬಂಥ ಅರಿವು ಬಹಳ ಬಹಳ ಮುಖ್ಯವಾಗಿದೆ. ಅನೇಕ ಸಾರಿ ನಾವು ಭಾಳ ದೇವರ ವಾಕ್ಯದ ಹೋಲಿಸಿ ನೋಡುವಾಗ ನಾನು ಏನು ಅಲ್ಲೋ ಅನ್ನೋ ಅರಿವು ನನಗೆ ಇಲ್ಲದೆ ಇರೋದ್ರಿಂದಲೇ ಯಾರಾದರೂ ಹೊಗಳಿಕೆಯನ್ನು ನಾನು ಬೇಗನೆ ಬಯಸ್ತಿದ್ದೀನಿ. ಪೌಲ 1 ಕೊರಿಂಥ 1ನೇ ಅಧ್ಯಾಯ 30ನೇ ವಾಕ್ಯ ನೋಡ್ರಿ. ಅಲ್ಲೂ ಪೌಲನ್ ಏನು ಹೇಳ್ತಾನೆ? 1 ಕೊರಿಂಥ 1:30ನೇ ವಾಕ್ಯ. ಅಲ್ಲಿ ಪೌಲನ್ ಹೇಳುವಂಥ ಮಾತೇನು? ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ, ಕೆಳಗಡೆ ಭಾಗ ಹೇಳುತ್ತೆ 29 ಲಾಸ್ಟಿಂದ ಕಂಟಿನ್ಯೂ ಆಗುತ್ತೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೀವು ಕ್ರಿಸ್ತ ಯೇಸುವಿನಲ್ಲಿರುವುದು ಆತನಿಂದಲೇ. ಹೆಚ್ಚಳ ಪಡುವವನು ಕರ್ತನಲ್ಲಿಯೇ ಏನು ಮಾಡಲಿ? ಹೆಚ್ಚಳ ಪಡಲಿ. ನೋಡಿ, ನೀವು ಕ್ರಿಸ್ತ ಯೇಸುವಿನಲ್ಲಿ ಇರುವುದು ನೀವು ಮಾಡೋ ಉಪವಾಸದಿಂದ ಮಾತ್ರ ಅಲ್ಲ. ಬಹಳಷ್ಟು ಜನ ಅಂದ್ಕೊಳ್ತಾರೆ ಯೇಸು ಸ್ವಾಮಿಯಲ್ಲಿ ಒಬ್ಬನು ಕ್ರಿಸ್ತನಲ್ಲಿ ಇರೋದು ಯಾವುದರಿಂದ? ಕೊಡೋದ್ರಿಂದನಾ? ಪ್ರಾರ್ಥನೆ ಮಾಡೋದ್ರಿಂದನ? ಫಾಸ್ಟಿಂಗ್ ಮಾಡೋದ್ರಿಂದನ? ಹೆಚ್ಚು ಒಳ್ಳೊಳ್ಳೆ ಕಾರ್ಯಗಳನ್ನ, ಇವತ್ತು ಲೆಂಟ್ ಡೇಸ್ಗಳಲ್ಲಿ ನಾವು ಇದ್ದೀವಿ. ಒಂದು ವೇಳೆ ಈ ದಿನಗಳಲ್ಲಿ ಕೂಡ ನಾನು 40 ದಿವಸ ಲೆಂಟ್ ಡೇಸ್ ಮಾಡೋದ್ರಿಂದಲೇ ಉಪವಾಸ ಬಹಳ ಮುಖ್ಯ, ಪ್ರಾರ್ಥನೆ ಬಹಳ ಮುಖ್ಯ, ಎಲ್ಲ ರಿಲಿಜಿಯಸ್ ಆಕ್ಟಿವಿಟಿ ಬಹಳ ಮುಖ್ಯ. ಆದರೆ ನೀವು ನಾನು ಕ್ರಿಸ್ತನಲ್ಲಿರುವುದು ಆತನಿಂದಲೇ ವಿನ ನನ್ನ ಉಪವಾಸದಿಂದಲ್ಲ. ಈ ವಾಕ್ಯ ನಮ್ಗೆ ಅರ್ಥ ಆಗಬೇಕು. ಆತನೇ ನಮಗೆ ನೀತಿ, ಶುದ್ಧೀಕರಣ, ವಿಮೋಚನೆಗಳಿಗೆ ಕಾರಣನಾಗಿದ್ದಾನೆ ಅಂತ ಹೇಳ್ತಿದ್ದಾನೆ. ಆತನು ಇರೋದ್ರಿಂದ, ಆತನು ನಿಮ್ಮೊಳಗೆ, ನಾವು ಆತನಲ್ಲಿ ಇರೋದ್ರಿಂದ ಮಾತ್ರ ನಾವು ಏನಾದರೂ ಇವತ್ತು ಹೊಗಳಿಕೊಳ್ಳುವಂಥ ಸ್ಥಿತಿಯಲ್ಲಿದ್ದೀವಿ. ಆದರೆ ಅನೇಕ ಸಾರಿ ನಮ್ಗೆ ಆ ರೀತಿಯಾದಂಥ ಅರಿವಿಲ್ಲ. ನಾವು ಅಂದ್ಕೊಳ್ತೀವಿ ಅನೇಕ ಸಾರಿ ನಾನು ಮಾಡುವಂಥ ಪ್ರಸಂಗಗಳು, ನಾನು ಮಾಡ್ತಾ ಇರುವಂಥ ದೊಡ್ಡ ಸೇವೆಗಳು. ನನ್ನ ಜೀವಿತದಲ್ಲಿ ನಾನು ಒಂದು ಸರಿ ಈಗಲೂ ನೆನಪುಂಟು, ಇದೇ ಬೆಂಗಳೂರಿನಲ್ಲಿ ಒಂದು ಇಂಗ್ಲೀಷ್ ಮಾತಾಡುವಂಥ ಕ್ರೌಡ್ ಮಧ್ಯದಲ್ಲಿ ವಾಕ್ಯ ಕೊಡೋಕ್ಕೆ ಹೋಗಬೇಕು. ಅವತ್ತು ಭಾಳ ಸಿದ್ಧನಾದೆ. ಆ ಯೌವನಸ್ಥರುಗಳ ಮಧ್ಯದಲ್ಲಿ ನಾನು ವಾಕ್ಯ ಕೊಟ್ಟೆ. ಆದರೆ ವಾಕ್ಯ ಕೊಡುವಂಥ ಬರ್ತ್ಡೇ ಟೈಮ್ನಲ್ಲಿ ನಾನು ಅವ್ರ ಜೊತೆ ಸೇರಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ಅವ್ರ ಡ್ರೆಸ್ ಬೇರೆ ರೀತಿ ಇತ್ತು, ಅವ್ರು ನಡ್ಕೊಳ್ಳೋದು ಬೇರೆ ರೀತಿ, ಅವ್ರು ಮಾತಾಡ್ತಾ ಇರೋ ಲ್ಯಾಂಗ್ವೇಜ್ ಬೇರೆ ಇತ್ತು. ಆದರೆ ಹೋಗಿದ್ದು ಒಂದು ದೇವರ ಮಕ್ಕಳ ಬರ್ತ್ಡೇಗೆ. ಅದಾದಮೇಲೆ ಆ ಬರ್ತ್ಡೇ ಎಲ್ಲ ಮುಗಿದ ಮೇಲೆ ಕೂಡ ನಾನು ಅಲ್ಲಿ ವಾಕ್ಯ ಕೊಟ್ಟು ನಂತರ ನನ್ನ ರೂಮಿಗೆ ಬಂದ ಮೇಲೆ ಕೂಡ ನಾನು ಅವ್ರ ಜೊತೆ ಸೇರೋಕ್ಕೆ ಇಷ್ಟಪಡಲಿಲ್ಲ. ಯಾಕೆ ಇಷ್ಟಪಡಲಿಲ್ಲ ಅಂದರೆ, ನನ್ನ ಭಕ್ತಿಗೆ, ನನ್ನ ಪ್ರೇಯರ್ಗೆ ನಾನು ಹೋಲಿಸುವಾಗ ನನಗೆ ಅವರೆಲ್ಲ ಭಾಳ ಸಣ್ಣವ್ರು ಹಾಕ್ಕೊಂಡ್ರು. ಏನು ಇವರೆಲ್ಲ ಚರ್ಚ್ಗೆ ಹೋಗ್ತಾ ಇದ್ದಾರೆ? ಒಬ್ಬರ ಹತ್ರ ಪ್ರಶ್ನೆ ಮಾಡಿ ಕೇಳಿದೆ, ವಿಚ್ ಚರ್ಚ್ ಡು ದೇ ಗೋ ಟು? ಅವ್ರು ಹೇಳಿದ್ರು, ಬಿಡು,
ಎಲ್ಲ ಒಂದು 5 ನಿಮಿಷದಲ್ಲಿ ಎಲ್ಲ ತೀರ್ಮಾನ ಮಾಡಿದ್ದಾಯಿತು. ರಾತ್ರಿ ಮಲಗಕ್ಕೆ ಹೋಗ್ತಿದ್ದೀನಿ, ಮಲಗಿದ್ರೆ ನಿದ್ದೆ ಬರ್ತಾ ಇಲ್ಲ. ನನ್ನೊಳಗಡೆ ಇಷ್ಟು ಶೋಧನೆಗೆ ಒಳಗಾದಂಥ ರಾತ್ರಿ ಅವತ್ತಿನ ರಾತ್ರಿ. ಬಹಳಷ್ಟು ಪಾಪದ ಶೋಧನೆಗಳು ನನ್ನ ಮನಸ್ಸಲ್ಲಿ ಬರ್ತಾ ಇದೆ. ಆ ಸೆಣಸಾಟನ ಹೇಗೋ ದೇವರ ಕೃಪೆಯಿಂದ ಗೆದ್ದು ಬೆಳಗ್ಗೆ ಎದ್ದು ನನ್ನ ಬೈಬಲ್ ಟೀಚರ್ ಹತ್ರ ನಾನು ಹೋದೆ. ಅವ್ರ ವಾಕ್ಯ ಕೊಡುವಂಥ ಸಮಯಕ್ಕೆ ಮುಂಚೆ ನಾನು ಅವ್ರ ಹತ್ರ ಒಂದು ಮಾತನ್ನು ಮಾತಾಡ್ತಾ ಅವ್ರ ಹತ್ರ ಹೇಳಿದೆ, ಸರ್, ಐ ಜಸ್ಟ್ ಹ್ಯಾಡ್ ಸ್ಟ್ರಗಲ್, ಸಚ್ ಎ ಡೀಪ್ ಸ್ಟ್ರಗಲ್ ಇನ್ ಮೈ ಲೈಫ್ ಲಾಸ್ಟ್ ನೈಟ್. ನಿನ್ನೆ ರಾತ್ರಿ ಭಾಳ ನನ್ನೊಳಗೆ ಹೋರಾಟ ಬಂತು. ಆದರೆ ಏನಾಯಿತು ಅನ್ನೋದನ್ನ ಸನ್ನಿವೇಶನ ನಾನು ವಿವರಿಸಿದಾಗ ನನ್ನ ಟೀಚರ್ ನನಗೆ ಹೇಳಿದ್ರು, ನೀನು ಅದನ್ನು ಬಾಯಿಂದ ಹೇಳಿದ್ಯಾ ಅಂತ ಹೇಳಿದ್ರು. ಯಾರ ಹತ್ರ ಆದರು? ನಾನು ಹೇಳಿದೆ, ಇಲ್ಲ ಸರ್, ನಾನು ಯಾರಿಗೂ ನೆನ್ನೆ ರಾತ್ರಿಯಿಂದ ಏನೂ ಹೇಳಿಲ್ಲ. ಆದರೆ ಅವ್ರು ನನಗೊಂದು ಮಾತು ಹೇಳಿದ್ರು, ಸುಜಿತ್, ಮೋಸ್ಟ್ಲಿ ನಿನ್ನೆ ಬರ್ತ್ಡೇಯಿಂದ ರಾತ್ರಿವರೆಗೂ ನಿನ್ನ ದೃಷ್ಟಿಯಲ್ಲಿ ಭಾಳ ದೊಡ್ಡವನಾಗಿದೆಯಾ. ದಟ್ಸ್ ವೈ ಗಾಡ್ ಹಂಬಲ್ಡ್ ಯು. ನಿನ್ನ ದೃಷ್ಟಿಯಲ್ಲಿ ಭಾಳ ದೊಡ್ಡವನಾಗಿಬಿಟ್ಟಿದೆಯಾ, ಅದಕ್ಕೆ ರಾತ್ರಿ ದೇವರು ನಿನ್ನನ್ನು ಮುರಿದಿದ್ದಾನೆ ಅಂದರು. ಅದು ನನ್ನ ಜೀವಿತದುದ್ದಕ್ಕೂ ಒಂದು ಪಾಠವಾಯಿತು. ಇವತ್ತು ಈ ವಾಕ್ಯವನ್ನು ನಿಮ್ಗೆ ಹೇಳುವಾಗ ಒಂದು ನಡುಕದಿಂದ ಹೇಳ್ತಿದ್ದೇನೆ. ಅನೇಕ ಸಾರಿ ಮಾತಿಗಿಂತಲೂ ನಮ್ಮ ಆಲೋಚನೆಗಳಲ್ಲಿ ನಾನು ಬೇರೆ ಸೇವಕರಿಗಿಂತ ಅತ್ಯುತ್ತಮವಾದವನು, ಆ ಆರಾಧನೆ ನಾಯಕನಿಗಿಂತ ಉತ್ತಮವಾದವನು, ಅಥವಾ ಪ್ರಾರ್ಥನೆ ಮಾಡೋದರಲ್ಲಿ ನಾನು ಯಾರು ದೇವರ ವಾಕ್ಯದಲ್ಲಿ ಇರಬೇಕಾದಂಥ ಅರಿವು ನನಗಿಲ್ಲದೆ ಇರೋದ್ರಿಂದಲೇ ನನ್ನ ಜೀವಿತದಲ್ಲಿ ಅಹಂಕಾರ ನನ್ನ ತಲೆ ಎತ್ತಿ ಹಿಡಿದಿದೆ. ಆದರೆ ಅದು ಇಲ್ಲದೆ ಇರುವ ಹಾಗೆ ನಾನು ನಾಟಕ ಮಾಡ್ತಿದ್ದೇನೆ. ಪೌಲನು ಕೊರಿಂಥ ಪತ್ರಿಕೆಗೆ ಹೇಳಲಿಕ್ಕೆ ಕಾರಣ ಏನು ನೋಡ್ರಿ, ಅದೇ 2 ಕೊರಿಂಥದವರಿಗೆ ನೀವು ನೋಡೋದಾದರೆ 10ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, 2 ಕೊರಿಂಥ 10:13ನೇ ವಾಕ್ಯದಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನಾವಾದರೂ ಮೇರೆ ದಪ್ಪಿ ಎಸ್ ಓದಿ, ದೇವರು ನಮಗೆ ನೇಮಿಸಿದಂತ ಮೇರೆಯೊಳಗಿದ್ದು ಹೊಗಳಿಕೊಳ್ಳುತ್ತೇವೆ. ಪೌಲನು ಹೊಗಳ್ಕೊಳ್ತಾ ಇದ್ದಾನೆ, ಆದರೆ ಹೊಗಳ್ಕೊಳ್ಳುವಾಗ ಒಂದು ಬೌಂಡ್ರಿ ಹಾಕೊಂಡು ಹೊಗಳ್ತಾ ಇದ್ದಾನೆ. ಅವನಿಗೂ ನಮಗೂ ಇರೋ ವ್ಯತ್ಯಾಸ ಅದೇ. ನಾವಾದರೂ ಮೇರೆ ದಪ್ಪಿ ಹೊಗಳ್ಕೊಳ್ಳದೆ, ಬೌಂಡ್ರಿ ಬಿಟ್ಟು ನಾನು ಹೋಗಿಲ್ಲ, ಮೇರೆ ಒಳಗಡೆನೆ ನಾನು ಇದ್ದು ಹೊಗಳ್ಕೊಳ್ತಾ ಇದ್ದೀನಿ. ಯಾಕೆ ಈ ಮಾತನ್ನು ಪೌಲ ಹೇಳ್ತಾ ಇದ್ದಾನೆ? 2 ಕೊರಿಂಥ ಪತ್ರಿಕೆ ಬರೆಯುವಾಗ ನಿಮ್ಗೆ ಅರ್ಥ ಆಗಬೇಕು, ಕೊರಿಂಥ ಸಭೆಗೆ ವರಗಳ ಮೇಲೆ ಬಹಳ ಹೆಮ್ಮೆ ಇದೆ, ಅವ್ರಿಗಿರುವಂಥ ಕೃಪೆಗಳು ಬೇರೆ ಬಹಳ ಹೆಮ್ಮೆ ಇದೆ, ಅವ್ರಿಗಿರುವಂತಹ ಪಾಸ್ಟರ್ಸ್ಗಳ ಬಗ್ಗೆ ಅವಳಿಗೆ ಭಾಳ ಹೆಮ್ಮೆ ಇದೆ. ಕೆಲವು ಸಾರಿ ಇವತ್ತು ನಾವು ಬೆಂಗಳೂರಿನಲ್ಲೋ ಅಥವಾ ಬೇರೆ ಬೇರೆ ಕಡೆ ನಾನು ನೋಡ್ತಾ ಇದ್ದೀನಿ, ನಾವು ಹೋಗುವಂಥ ಚರ್ಚ್ ವಿಷಯದಲ್ಲಿ ನಮಗೆ ದೊಡ್ಡ ಹೆಮ್ಮೆ, ಆ ಪಾಸ್ಟ್ರು ಯಾರು ಅಂತ ಹೇಳೋದ್ರಲ್ಲಿ ಒಂದು ಹೆಮ್ಮೆ. ನನ್ನ ಹತ್ರ ಹಳ್ಳಿಯಲ್ಲಿ ಇರುವಂಥ ಒಬ್ಬ ಹುಡುಗ ನನ್ನ ಹತ್ರ ಬಂದು ಹೇಳ್ದ, ಅಣ್ಣ ಯಾವಾಗ ನೀನು ಲಿನೆನ್ ಶರ್ಟ್ ಹಾಕ್ಕೊಂಡು ಝುಯ್ ಅಂತ ಕಾರಲ್ಲಿ ಬರ್ತೀಯ ಅಣ್ಣ ಅಂದ. ನಾನು ಕೇಳಿದೆ, ಯಾಕೋ ನಿನಗೆ? ಅಣ್ಣ ನೀನು ಬಂದರೆ ಒಂದು ಥರ ಅಣ್ಣ, ಹಂಗೆ ಬರ್ಬೇಕಣ್ಣ, ನಾನು ಕಾಯ್ತಾ ಇದ್ದೀನಿ. ನಾನು ಹೇಳಿದೆ, ಸಾಯಿವರೆಗೂ ಹಂಗೆ ಬರಲ್ಲ ಬಿಡು ಅಂದೆ. ಯಾಕಂದರೆ ಅವನಿಗೆ ನನ್ನನ್ನು ಗುರುತಿಸ್ಕೊಳ್ಳುವಾಗ ಆ ರೀತಿಯಾದಂಥ ಒಂದು ಆಸೆ ಇದೆ. ಹಾಗಂತ ನೀವೇನೋ ಲಿನೇನ್ ಬಟ್ಟೆ ಹಾಕಬೇಡಿ ಅಂತ ಕಾರ್ ತಗೋಬೇಡಿ, ಅದೆಲ್ಲ ನಾನು ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ, ಇವುಗಳೆಲ್ಲವೂ ಕೂಡ ಇದ್ದು ಅಹಂಕಾರ ಇಲ್ಲದೆ ಬದುಕುವವರು ನನಗೆ ಗೊತ್ತು. ಆದರೆ ಇವುಗಳು ಯಾವುದೂ ಇಲ್ಲದೆ ಅಹಂಕಾರಿಗಳಾಗಿ ಮನಸ್ಸಿನಲ್ಲಿರುವಂಥವ್ರು ಬಹಳ ಉಂಟು. ಆದರೆ ಪೌಲನು ಕೊರಿಂಥದವ್ರಿಗೆ ಹೇಳ್ತಾ ಇದ್ದಾನೆ, ಅವರಿಗೆ ವರಗಳು, ಅವರ ಅಪೊಸ್ತಲ ಯಾರು, ಅವ್ರ ಪಾಸ್ಟರ್ ಯಾರು, ಇವುಗಳೆಲ್ಲ ವರಗಳಲ್ಲಿ ಮುಳುಗಿದಂಥ ಸಭೆಗೆ ಒಂದು ಒಳಗಡೆ ಒಂದು ಈಗೋ ಇದೆ, ಒಂದು ಪ್ರೈಡ್ ಇದೆ. ಕೆಲವು ಸಾರಿ ನಮ್ಮ ಮನೆಗಳಲ್ಲಿ ಕೂಡ ಅಷ್ಟೇ, ಪ್ರಾರ್ಥನೆ ಮಾಡದೇ ಇರೋ ಗಂಡನ ನೋಡಿದಾಗ ಹೆಂಡತಿಗೆ ಅನಿಸುತ್ತೆ, ನನ್ನ ಗಂಡನಿಗಿನ್ನ ನಾನೇ ಸ್ವಲ್ಪ ಸ್ಪಿರಿಚುವಲ್, ನೀವೆಲ್ಲ ಪ್ರೇಯರ್ ಮಾಡಿದರೆ ಹಿಂಗೆ ಆಗ್ತಾ ಇರಲಿಲ್ಲ. ಅನೇಕ ಸಾರಿ ಹೆಂಗೆ ಗೊತ್ತು ಪಾಸ್ಟ್ರೇ ಈ ಹೋರಾಟ ಎಲ್ಲ ನನಗೆ ಬಂದಿದೆಯಲ್ಲ, ಅದನ್ನೇನು ದೊಡ್ಡದಾಗಿ ಹೇಳೋದು. ಸೊ ಪೌಲನೇ ಹೇಳ್ತಾ ಇದ್ದಾನೆ, 2 ಕೊರಿಂಥ 12ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ ನೋಡ್ರಿ, ಅಲ್ಲೂ ನೋಡಿ ಅವನ ಮಾತು ಹೇಗಿದೆ ಗೊತ್ತಾ? 12 ಕೊರಿಂಥ 12:1, ಹೊಗಳಿಕೊಳ್ಳುವುದು ವಿಹಿತವಲ್ಲದಿದ್ರು ಅದು ನನಗೆ ಅವಶ್ಯವಾಗಿದೆ. ನನಗೆ ಹೊಗಳ್ಕೊಳ್ಳೋದು ಇಷ್ಟ ಇಲ್ಲಪ್ಪ, ಆದರೆ ಹೊಗಳ್ಕೊಳ್ಳಬೇಕಾಗಿದೆ. ಏನಂತೆ? ಆದುದರಿಂದ ಕರ್ತನು ನನಗೆ ದಯಪಾಲಿಸಿದ ದರ್ಶನಗಳನ್ನು ಕುರಿತು ತಿಳಿಯಪಡಿಸಿದ ರಹಸ್ಯಗಳನ್ನು ಕುರಿತು ಹೇಳುತ್ತೇನೆ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು, ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೆ ಒಯ್ಯಲ್ಪಟ್ಟ. ಹಾಗಿದ್ರೆ ಪೌಲ ದರ್ಶನ ಎಷ್ಟು ವರ್ಷ ಆದಮೇಲೆ ಹೇಳ್ತಿದ್ದಾನೆ? ಈ ವ್ಯಕ್ತಿ ಯಾರು? ಹೇಳ್ತಾ ಇರೋ ವ್ಯಕ್ತಿ ನಿಮ್ಗೆ ಗೊತ್ತಿರ್ಬೋದು. ಯಾರ ಬಗ್ಗೆ ಹೇಳ್ತಾ ಇರೋದು? ಅದು ಅವನ ಬಗ್ಗೆನೇ ಹೇಳ್ತಾ ಇರೋದು. ಅವನ ಬಗ್ಗೆನೇ ಅವನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ನಿಮ್ಮ ಥರ ಎಲ್ಲ ವರಗಳ ಬಗ್ಗೆ ಮಾತಾಡಬೇಕಂದ್ರೆ ನಾನು ಒಂದು ಸ್ವಲ್ಪ ನಾನೇ ನನ್ನ ಜಾಕ್ ಎತ್ಕೊತೀನಿ ನೋಡು ಅಂತ ಹೇಳೋದಾದರೆ, ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ನಾನೇ ಒಂದು ಸ್ವಲ್ಪ ಹೊತ್ತು ಹೇಳ್ತೀನಿ ನೋಡಿ ನಾನು ಯಾರು ಅಂತ. ಆದರೆ ಎಷ್ಟು ವರ್ಷ ಆದಮೇಲೆ ಹೇಳ್ತಾ ಇದ್ದಾನೆ ದರ್ಶನನ? 14 ವರ್ಷ. ಅಂದರೆ ಆ ದರ್ಶನ ಅವನಿಗೆ ಆಗಿರೋದು ಎಷ್ಟು ವರ್ಷದ ಹಿಂದೆ?
ನಮಗೆ ನಿನ್ನೆ ದರ್ಶನ ಆದರೆ, ರಾತ್ರಿ ದರ್ಶನ ಆದರೆ ಸಾಕು, ಆಗಲೇ ಫೋನು ನಾವು. ನಿಮಗೆ ಗೊತ್ತಾ ಏನು ದರ್ಶನ ಬಂತು ಅಂತ ನಿಮ್ಮ ಬಗ್ಗೆ ನನಗೆ? ಪೌಲನು ಆ ದರ್ಶನದ ಬಗ್ಗೆ ಹಾಗೆಲ್ಲ ಹೇಳಿ ಅವನು ಏನು ಹೇಳ್ತಾ ಇದ್ದಾನೆಂದರೆ, 6ನೇ ವಾಕ್ಯದಲ್ಲಿ ಹೇಳ್ತಾನೆ, ಹೊಗಳಿಕೊಳ್ಳುವುದಕ್ಕೆ ನನಗೆ ಒಂದು ವೇಳೆ ಮನಸ್ಸಿದ್ರು ಹಾಗೆ ಹೊಗಳಿಕೊಳ್ಳುವುದರಲ್ಲಿ ನಾನು ಏನಾಗಲ್ಲ, ಬುದ್ಧಿಹೀನನಾಗಲ್ಲ. ಇಷ್ಟೆಲ್ಲ ತನ್ನ ಬಗ್ಗೆ ಬೋಸ್ಟ್ ಮಾಡಿ ಹೊಗಳ್ಕೊಂಡಂತ ಅವನಿಗೆ ಅನೇಕ ಸಾರಿ ಕೊರಿಂಥ ಪತ್ರಿಕೆ ಅವರಿಗೆ ಇಂಡೈರೆಕ್ಟ್ ಆಗಿ ತನ್ನ ಲೈಫನ್ನು ಇಟ್ಕೊಂಡು ಪಾಠವನ್ನು ಹೇಳ್ಕೊಟ್ಟಂಥ ಅಪೊಸ್ತಲ ಪೌಲ. ಅದಕ್ಕೆ ಅವನು ಹೇಳಿದ್ದು, ನೀವು 11ನೇ ವಾಕ್ಯ 12:11 ನೋಡ್ರಿ, ನಾನು ಹೀಗೆ ಬರೆದು ಏನಾದೆ ಅಂದ್ರೆ ಅರ್ಥ, ನಾನು ಬರಿಬೇಕಂತ ಆಸೆ ಇರಲಿಲ್ಲ, ನಿಮಗೋಸ್ಕರ ಬರೆದು ಮುಟ್ಟಾಳ ಆದೆ ಅಂದ. ಅಂದರೆ ದರ್ಶನನೂ ಕೂಡ ಅವನಿಗೆ ಹೇಳೋಕ್ಕೇನಿಲ್ಲ, ಆಸೆ ಇಲ್ಲ. ಆದರೆ ಈ ವಾಕ್ಯ ಭಾಗವನ್ನು ನಾವು ಬೇರೆ ಬೇರೆ ತಿರುಗಿಸಿ ಬೇರೆ ಬೇರೆ ವಾಕ್ಯಗಳನ್ನು ಹೇಳಿದ್ದಾಯ್ತು ಇದರಲ್ಲಿ. 14 ವರ್ಷದಿಂದ ಆದಂಥ ದರ್ಶನ ಅದು ಇದು ಅದಲ್ಲ, ಅದು ಬರೆದಿದ್ದ ಉದ್ದೇಶ ಕೃಪೆ ಸಾಕು ಅಂತ ದೇವರು ಅವನಿಗೆ ಹೇಳಲಿಕ್ಕೆ ಕಾರಣ ಏನಂದರೆ, ಚರ್ಚ್ ಇವತ್ತಿನ ದಿನಗಳಲ್ಲಿ ನಾವು ನೋಡೋದಾದರೆ ದೇವರ ವಾಕ್ಯವನ್ನು ಕಲಿತು ನಮ್ಮ ಜೀವಿತಗಳಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕಿಂತ ಹೊಸ ಹೊಸ ಪ್ರಕಟಣೆಗಳು, ಹೊಸ ಹೊಸ ದರ್ಶನಗಳು, ಹೊಸ ಹೊಸ ಪ್ರವಾದನೆಗಳು ಅಂಥವ್ರುಗಳಿಗೆ ಇವತ್ತು ಮನೆ ಕೂಡ. ಆದರೆ ಪೌಲ ಹೇಳ್ತಾ ಇದ್ದಾನೆ, ಹಾಗೆಲ್ಲ ನಾನು ಹೇಳಬೇಕು ಅಂತ ಏನು ಬಯಸಿ ನಾನು ಪೋಸ್ಟ್ ಮಾಡ್ಕೊಳ್ಳೋಕ್ಕಾಗತ್ತೇ ಇಲ್ಲ, ನಿಮಗೋಸ್ಕರ ಮುಟ್ಟಾಳಾಗಬೇಕು ಅಂತ ಬರೆದಿದ್ದೀನಿ. ನೋಡ್ರಿ ಅಲ್ಲಿ ಕೆಳಗೆ ಹೇಳ್ತೇನೆ, ಅದಕ್ಕೆ ನೀವೇ ನನ್ನನ್ನು ಏನು ಮಾಡಿದ್ರಿ, ನಿಮ್ಮಿಂದಲೇ ನನಗೆ ಹೊಗಳಿಕೆ ಉಂಟಾಗಬೇಕಿತ್ತು. ಯಾಕೆ ಪೌಲ ಹೀಗೆ ಹೇಳ್ತಾ ಇದ್ದಾನೆ ಗಮನಿಸ್ರಿ. ಪೌಲನು ಯಾವುದೇ ಚರ್ಚಲ್ಲೂ ತನ್ನ ಬಗ್ಗೆ ಹೊಗಳ್ಕೊಂಡಿಲ್ಲ. ನಿಮ್ಗದು ಗೊತ್ತಿದೆಯಾ? ಬರೀ ಕೊರಿಂಥ ಸಭೆಗೆ ಮಾತ್ರನೇ ಪೌಲನು ಹೊಗಳ್ಕೊಂಡಿದ್ದು. ಯಾಕಂದರೆ ಕೆಳಗಡೆ ನೀವು ಓದಿ ನೋಡ್ರಿ, ನಾನು ಕೇವಲ ಅಲ್ಪನಾದರೂ ಅತಿ ಶ್ರೇಷ್ಠರಾದ ಅಪೊಸ್ತಲರು ಅನಿಸಿಕೊಳ್ಳುವ ಈ ಜನರಿಗಿಂತ ಒಂದರಲ್ಲಿ ಆದರೂ ಏನಾಗಲಿಲ್ಲ, ಕಡಿಮೆ ಆಗಲಿಲ್ಲ. ಅವರು ಸೂಪರ್ ಅಪೋಸಲ್ಸ್ ಅಂತ ಒಬ್ಬರನ್ನ ಕರೀತಿದ್ರು. ಅವ್ರು ಬಂದಾಗ ಹಂಗಾಯ್ತು, ಪೌಲ ಹಿಂಗಾಯ್ತು. ಆದರೆ ನೀನು ಬರ್ತೀಯ, ವಾಕ್ಯ ಕೊಡ್ತೀಯ, ಕಾಣಿಕೆ ಜಾಸ್ತಿ ಇಸ್ಕೊಳ್ಳಲ್ಲ, ನಿನ್ಗೇನಿದೆ ಬೆಲೆ? ನೀನು ಬರೀ ಸತ್ಯ ಹೇಳ್ತೀಯ, ಕಣ್ಣೀರು ಸುರಿಸ್ತೀಯ, ಏನಿದೆ ನಿನಗೆ ಬೆಲೆ? ನೀನು ಯೇಸು ಸ್ವಾಮಿ ಜೊತೆ ಇದ್ದ, ಪೇತ್ರ ಅವರೆಲ್ಲ ಇದ್ರು. ಈ ರೀತಿ ಮಾತುಗಳೆಲ್ಲ ಬಂದಾಗ ಪೌಲನು ತನ್ನನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕಲ್ಲ ಬರೆದಿದ್ದು. ನನಗೆ ಯಾಕೆ ಪೌಲ ಬಹಳ ಇಷ್ಟ ಅಂದರೆ, ಅವನು ತನ್ನನ್ನು ಡಿಫೆಂಡ್ ಮಾಡ್ಕೊಳ್ಳಿಕ್ಕಲ್ಲ ಈ ಮಾತುಗಳನ್ನ ಬರೆದಿದ್ದು. ಬದಲಾಗಿ ತಾನು ಹೇಳಿದಂಥ ಸುವಾರ್ತೆಯನ್ನು ಅವರು ಒಂದು ವೇಳೆ ರೆಸಿಸ್ಟ್ ಮಾಡಿಬಿಟ್ರೆ, ಪ್ರಾಣ ಕೊಟ್ಟು ರಕ್ತ ಸುರಿಸಿದಂಥ ಆ ಸುವಾರ್ತೆಯನ್ನು ಒಂದು ವೇಳೆ ಅವ್ರು ನಿರಾಕರಿಸದೆ ಹೋಗ್ಬಿಟ್ರೆ. ಯಾಕೆ ನೋಡ್ರಿ, ನಾನು 3 ವರ್ಷದಿಂದ ಸಭಾಪಾಲಕನಾಗಿದ್ದೀನಿ. ಅದಕ್ಕೆ ಮುಂಚೆ ಬೇರೆ ರೀತಿಯಲ್ಲಿದ್ದೆ. ಆದರೆ 3 ವರ್ಷದ ಸಭಾಪಾಲಕನಾದಮೇಲೆ ಕೆಲವು ಸಾರಿ ನಾನು ಚರ್ಚ್ನಲ್ಲಿ ನಾನು ಹಣದ ಬಗ್ಗೆ ಹಿಂಗೆ ಬದುಕಿದ್ದೀನಿ ಅಂತ ಮಾತಾಡಿದ್ದೀನಿ. ಯಾವಾಗ ಮಾತಾಡಿ ಬೇಕಾಗಿ ಬಂತು ಅಂದರೆ, ನನ್ನ ಚರ್ಚ್ನಲ್ಲಿ ನಾನು ತ್ಯಾಗವಾಗಿ ಕಷ್ಟದಿಂದ ಸೇವೆ ಮಾಡುವಂಥ ಸಮಯದಲ್ಲೂ ಕೂಡ ಕೆಲವರು ಹಿಂದೆ, ಈ ಪಾಸ್ಟ್ರು ಹೊಸ ಶರ್ಟ್ ಇವ್ರಿಗೆ ಹೆಂಗೆ ಬರುತ್ತೆ, ಯಾರು ಇವ್ರಿಗೆ ಕೊಡ್ತಾರೆ? ಒಳ್ಳೆ ವಿಶ್ವಾಸಿಗಳು ದೇವರು ನನಗೆ ಕೊಟ್ಟಿರೋ ದೇವ್ರ ಕೃಪೆಯಿಂದ. ಆದರೆ ಕೆಲವರು ಮಧ್ಯದಲ್ಲಿ ಯಾರಾದರೂ ಬೆಂಗಳೂರಿನಿಂದ ಒಬ್ಬರು ಒಳ್ಳೆ ಕಾರ್ನಲ್ಲಿರೋರು ಬಂದೇನಾದರೂ ಹೋಗ್ಬಿಟ್ರೆ ಅವ್ರ ಮನಸ್ಸಲ್ಲಿ ಓಡುವಂಥ ಆಲೋಚನೆ, ಪಾಸ್ಟ್ರಿಗೆ ಬಂದು ಎಲ್ಲರೂ ಏನು ಮಾಡ್ತಾರೆ, ಕೊಟ್ಟು ಹೋಗ್ತಾರೆ. ಯಾವಾಗೆಲ್ಲ ಈ ರೀತಿಯಾದಂಥ ಆಲೋಚನೆಗಳಲ್ಲಿ ನನ್ನ ವಿಶ್ವಾಸಿಗಳು ಹೋಗ್ತಾರೋ ಆವಾಗೆಲ್ಲ ನಾನು ಇನ್ಕಮ್ ಔಟ್ಕಮ್ನ ಹೇಳ್ಬೇಕಾಗಿದೆ. ನಾನು ಹೀಗೆ ಬದುಕ್ತಿದ್ದೀನಿ ಅಂತ ತೋರಿಸ್ಬೇಕಾಗಿದೆ, ಹೊಗಳ್ಕೊಳ್ಬೇಕಾಗಿದೆ. ಈ ರೀತಿ ನಾನು ಬದುಕಿದ್ದೀನಪ್ಪ ಅಂತ ಹೇಳಬೇಕಾಗಿದೆ. ಯಾವಾಗ ಹೊಗಳ್ಕೊಳ್ಬೇಕು? ನೆಕ್ಸ್ಟ್ ವಾರ ನನ್ನ ಪ್ರಸಂಗನ ಅವನು ಕೇಳದೇ ಇದ್ದಾಗ. ಯಾಕಂದರೆ ನಾನು ಹೇಳುವಂಥ ಈ ದೇವರ ವಾಕ್ಯಕ್ಕೆ ನನ್ನ ಜೀವನ ಅಡ್ಡಿಯಾಗಿರಬಾರ್ದು. ಒಂದು ವೇಳೆ ನನ್ನ ಲೈಫ್ನ ಅವ್ನು ಮೆಷರ್ಮೆಂಟ್ ಮಾಡಿಕೊಂಡು ನಾನು ಹೇಳುವಂಥ ಈ ದಿವ್ಯ ವಾಕ್ಯವನ್ನು ಅವನು ಸ್ವೀಕರಿಸದೇ ಇದ್ದಾಗ ನಾನು ಹೊಗಳಿಕೊಳ್ಬೇಕಾದಂಥ ಸಂದರ್ಭ ಬಂದಿದೆ. ಪೌಲನ ಅದನ್ನೇ ಅರ್ಥ ಮಾಡ್ಕೊ. ಆದರೆ ಪೌಲನ ಇಷ್ಟ ತಾನು ಹೊಗಳ್ಕೊಳ್ಬೇಕು ಅನ್ನೋದಲ್ಲ, ತನಗೆ ತಾನು ಯಾರೆಂಬ ಅರಿವು ಅವನಿಗೆ ಚೆನ್ನಾಗಿದೆ. ಇವತ್ತು ನೋಡ್ರಿ, 2 ವಿಧವಾದಂಥ ಸೌಂಡ್ ಇದೆ. ಒನ್ ಇಸ್ ಅಹಂಕಾರದಲ್ಲಿ ಸಾಧನೆಯ ಬಗ್ಗೆ ಭಾಳ ಕೂಗುವಂಥ ಹೊಗಳಿಕೆ. ನಾನು ಹಾಗೆ ಮಾಡಿದೆ, ನಾನು ಪ್ರೇಯರ್ ಮಾಡಿದೆ, ನಾನು ಅಲ್ಲೋದೆ, ಹಂಗಾಯ್ತು, ಇಲ್ಲೋದೆ, ಹೀಗಾಯಿತು. ಯೇಸು ಸ್ವಾಮಿನ ನಂಬಕ್ಕೆ ಮುಂಚೆ ನಮ್ಮ ಸ್ವಾರ್ಥ ಬೇರೆ ರೀತಿ ಸತ್ತಿರುತ್ತೆ. ನನಗೆ ಗೊತ್ತಾಯ್ತು, ನಾನು ತಿಳಿದ ಹಾಗೆ ನಂಬಿದ ಮೇಲೆ ಇನ್ನೊಂದು ಸ್ವಾರ್ಥ ಬಂದಿದೆ. ಅದೇನು? ಸಾಧನೆಗಳ ಬಗ್ಗೆ ಹೇಳೋ ಸ್ವಾರ್ಥ. 300 ವಿಡಿಯೋ ಬಂದಿದೆ ಸುಜಿತ್ ಪ್ರಿಯನ್ ಚಾನೆಲ್ನಲ್ಲಿ. ₹1 ಯಾರ ಹತ್ರನೂ ಕೇಳಿಲ್ಲ. ಏನಿದು? ನೀವು ಹೇಳಿ, ಏನಿದು? ನನ್ನ ಸಾಧನೆ ಬಗ್ಗೆ ಮಾತಾಡೋ ಹೊಗಳಿಕೆ. ಆದರೆ ನಿಮಗಿದು ಹೊಗಳಿಕೆ ಅಂತ ಅನಿಸಿಲ್ವಾ?
ನಾನು ನನ್ನ ಬಗ್ಗೆನೇ ಮುಂದೆ ಇಟ್ಟು ನಿಮಗೆ ಪ್ರಸಂಗ ಮಾಡ್ತಾ ಇದ್ದೀನಿ. ನಮ್ಮ ಜೀವಿತಗಳಲ್ಲಿ 2 ಹೊಗಳಿಕೆ ಇದೆ, ಗಮನ ಇಟ್ಟು ಕೇಳ್ರಿ. ಒಂದು ನಾವು ಮಾಡಿದಂಥ ಸಾಧನೆಗಳ ಬಗ್ಗೆ ಹೊಗಳಿಕೆ, ದಟ್ಸ್ ಎ ಪ್ರೈಡ್. ಎರಡನೇದೊಂದಿದೆ, ಅದು ಹೊಗಳಿಕೆ ಅಂತ ಭಾಳ ಜನಕ್ಕೆ ಗೊತ್ತಿಲ್ಲ. ಅದೇನು ಗೊತ್ತಾ? ಸೆಲ್ಫ್ ಪಿಟಿ. ನಾವು ಮಾಡಿದಂಥ ತ್ಯಾಗಗಳ ಬಗ್ಗೆ ಹೊಗಳಿಕೆ. ನಾನು ಏನೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ? ನಮ್ಮಮ್ಮ ಸಣ್ಣ ವಯಸ್ಸಲ್ಲಿದ್ದಾಗ ಒಂದು ಸರಿ ನನಗೆ ಹೇಳೋದು, ಬಾಣ್ಲಿ ಎತ್ತಿ ನಿನ್ನ ಸಾಕಿದ್ದೀನಿ ಕಣೋ ಅಂತ. ನಮ್ಮಮ್ಮ ಆ ಮಾತು ಹೇಳೋಕ್ಕೆ ಮುಂಚೆನೇ ಹೇಳ್ಬಿಡ್ತಿದ್ದೆ, ಎತ್ಬಿಟ್ಟೆ ನೋಡು ಬಾಣ್ಲಿ ಸ್ಟೋರಿ ನೀನು. ನಾವು ಕೂಡ ಹಾಗೇನೆ. ನಿಮಗೆ ಗೊತ್ತಿಲ್ಲ, ಪಾಸ್ಟ್ರಾಗಿ ನಾನು ಅನೇಕ ಸರಿ ನಾನು ಎಷ್ಟೆಲ್ಲ ಕಷ್ಟಪಟ್ಟು ಈ ಚರ್ಚ್ಗೆ ಏನೆಲ್ಲ ಮಾಡ್ತೀನಿ ನಿಮ್ಗೆ ಗೊತ್ತಾ? ನಾನು ನನ್ನ ವ್ಯೂವಲ್ಲಿ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ವ್ಯೂವಲ್ಲಿ ಹೇಳಿ ನೋಡ್ರಿ. ನೀವು ಹೇಗೆ? ಈವನ್ ದಟ್ ಇಸ್ ಅ ವೂಂಡೆಡ್ ಈಗೋ. ಆ ಈಗೋನ ಯಾರು ಗುರುತಿಸಿಲ್ಲ, ಅದಕ್ಕೆ ಅದು ಬರ್ತಾ ಇರೋದು ಆ ಶಬ್ದ. ಆದರೆ ಆ ಸೆಲ್ಫ್ ಪಿಟಿ, ಆ ದಯನೀಯವಾದಂಥ ತ್ಯಾಗದ ಕೂಗು ಅಹಂಕಾರ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಆದರೆ ಪೌಲನು ಹೇಳ್ತಾ ಇದ್ದಾನೆ, ನಿಮಗೆ ಗೊತ್ತಾ, 2 ಕೊರಿಂಥ 11ನೇ ಅಧ್ಯಾಯದಲ್ಲಿ ಮಾತ್ರನೇ ಅವನು ಹೇಳಿದ್ದು. ನೋಡ್ರಿ, 11ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದ್ದಾನೆ? ಅವನೇನು ಹೇಳ್ತಾ ಇದ್ದಾನೆ? 23ನೇ ವಾಕ್ಯದಲ್ಲಿ ಕೆಳಗಡೆ ಹೇಳ್ತಾನೆ, ಹೆಚ್ಚಾಗಿ ಸೆರೆಮನೆಗಳು. ನೋಡ್ರಿ, ಹೇಳ್ತಾನೆ, ಕ್ರಿಸ್ತನ ಸೇವಕರು ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕೊಂಡೆ. 24ನೇ ವಾಕ್ಯದಲ್ಲಿ 5 ಸಾರಿ ಯಹೂದ್ಯರಿಂದ ನನಗೆ 1 ಕಡಿಮೆ 40 ಚಡಿ ಏಟು, 195 ಏಟು ತಿಂದಂಥ ಪೌಲ. ನಿಮಗೆ ಗೆಸ್ ಮಾಡೋಕ್ಕಾಗುತ್ತಾ? ಸುಮ್ಮನೆ ಓದ್ಕೊಂಡು ಹೋಗಿದ್ದೀರಾ. ಹೊಡೆದಿದ್ದು ಕೂಡ ಯಹೂದ್ಯರು, ಸ್ವಂತ ಜನ. ಇವತ್ತಿನ ಥರ ಯಾವುದೇ ಆ್ಯಂಟಿಸೆಪ್ಟಿಕ್ ಇಲ್ಲ ಅವತ್ತು ಅವನಿಗೆ. ನಾನು ಯೋಚನೆ ಮಾಡ್ತಿದ್ದೆ, ಕಳೆದ ವಾರದಿಂದ ಒಂದು ಪುಸ್ತಕ ಓದ್ತಾ ಇದ್ದೀನಿ, ವೈ ಐ ಲವ್ ಅಪೋಸ್ಟಲ್ ಪಾಲ್. 195 ಅಡಿ ಏಟು, ಅವನು 5 ಗಾಯ ಆಗಿದೆ. 1 ಸಾರಿ 39 ಗಾಯ. ಅದು ಬಂದು ಬೆನ್ನಲಾಗಿ, ಅದು ಚಡಿ ಏಟಿನಲ್ಲಿ ಬಂದಂಥ ಗಾಯಗಳು ಎಷ್ಟು ವರ್ಷಗಳಾಯಿತು ಅದು ವಾಸಿ ಆಗೋಕ್ಕೆ. ಬಟ್ ಹಿ ವಾಸ್ ಅ ಮ್ಯಾನ್ ಆಫ್ ಸ್ಟೀಲ್. ಮತ್ತೆ ವಾಸಿಯಾಗಿ, ಮತ್ತೆ ಹೀಲ್ ಆದಮೇಲೆ ಮತ್ತೆ ಕರೆಸೋಡಿದ್ದಾರೆ. ಯೋಚನೆ ಮಾಡಿದ್ದೀರಾ ಪೌಲನ್ ಲೈಫ್ನ ಸಫರಿಂಗ್ಸ್ನ? ಅದಕ್ಕೆ ಪೌಲನ್ ಮುಂದೆ ನಾನು ಯಾವಾಗೆಲ್ಲ ನನ್ನ ಸೇವೆ ದೊಡ್ಡ ತ್ಯಾಗ ಅಂತ ಅನಿಸುತ್ತೋ ಅವಾಗೆಲ್ಲ ದೇವರು ನನಗೆ ಪತ್ರಿಕೆಗಳಲ್ಲಿ ನನ್ನನ್ನು ಗದರಿಸಿದ್ದಾನೆ. ಪೌಲನ್ ಲೈಫ್ನಲ್ಲಿ ಪೌಲನ್ ಜೊತೆ ಭಾಳ ಸಾರಿ ನಾನು ಹತ್ತಿದ್ದೀನಿ. ನಾನು ಪಡುವಂಥ ಸಣ್ಣ ಸಣ್ಣ ಪ್ರಯಾಣಗಳಲ್ಲಿ ಬರುವಂಥ ಸಣ್ಣ ರಿಸ್ಕ್ಗಳನ್ನು ಭಾಳ ಹೊಗಳ್ಕೊಂಡು ಸೆಲ್ಫ್ ಪಿಟಿಯಲ್ಲಿ ಮಾತಾಡುವಾಗೆಲ್ಲ ದೇವರು ನನಗೆ ಪೌಲನ್ ಮುಖಾಂತರ ಗದರಿದ್ದಾನೆ, ನೀನೇನು ಸೇವೆ ಮಾಡಿದೀಯಾ? ಅವನು ಹೇಳ್ತಾ ಇದ್ದೇನೆ 26ನೇ ವಾಕ್ಯದಲ್ಲಿ, ಸೇವೆಯಲ್ಲಿ ಎಷ್ಟೋ ಪ್ರಯಾಣ ಮಾಡಿದೆ, ನದಿಗಳ ಅಪಾಯ, ಕಳ್ಳರ ಅಪಾಯ, ಅನ್ಯ ಜನರಿಂದ ಅಪಾಯ. 27ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ನಾನು ಇವತ್ತು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ನೀವು ಹೇಳ್ತಾ ಇರುವಂಥ ಇವತ್ತಿನ ಆಶೀರ್ವಾದಗಳೆಲ್ಲ ಹೇಳ್ತಿದ್ದೀರಲ್ಲ, ಹಣ, ಆಸ್ತಿ, ಗೌರವ, ಮಾನ ಎಲ್ಲ ಹೇಳ್ತಿದ್ದೀರಲ್ಲ, ದೇವರು ಪ್ರೀತಿಸಿದ್ರೆ ಕೊಡ್ತಾನೆ ಅಂತ ನೀವು ಹೇಳ್ತಿದ್ದೀರಲ್ಲ, ಪೌಲನ್ಗೆ ಏನು ಕೊಟ್ಟಿದ್ದಾನೆ ದೇವರು? ಹಂಗಿದ್ರೆ ಪೌಲನ್ ದೇವರು ಪ್ರೀತಿಸಿಲ್ವಾ? ನೀವು ಪ್ರಶ್ನೆ ಮಾಡ್ಕೊಳ್ಳಿ. ನಿಮ್ಮ ಪ್ರಕಾರ, ನೀವು ಅಳೆಯುವಂಥ ಅಳತೆ ಪ್ರಕಾರ ಪೌಲನನ್ನು ದೇವರು ಪ್ರೀತಿ ಮಾಡೇ ಇಲ್ಲ. ಯಾಕಂದರೆ ಲೋಕದ ರೀತಿಯಲ್ಲಿ ಅವನಿಗೇನೂ ಸಿಗಲಿಲ್ಲ. ಇನ್ಫ್ಯಾಕ್ಟ್ ಸಿಕ್ಕಿದ್ದೆಲ್ಲ ಇಂಥ ಹಿಂಸೆಗಳೇ. ಅದಕ್ಕೆ ಇಷ್ಟೆಲ್ಲ ಆದೋದಂಥ ಪೌಲನು ಒಂದು ಸರಿ ದೇವರು ನನಗೆ ಹೀಗೆ ಹೇಳಿದ್ನು, ನಿನ್ನ ಬಾಧೆಗಳು, ತ್ಯಾಗಗಳು ಸುಜಿತ್, ಶಿಲುಬೆಯ ಮಹಿಮೆಯನ್ನು ಮರೆ ಮಾಡಬಾರ್ದು. ಯೋರ್ ಬೋಸ್ಟಿಂಗ್ ಶುಡ್ ನೆವರ್ ಕವರ್ ದ ಕ್ರಾಸ್. ನಿನ್ನ ಹೊಗಳಿಕೆ, ನೀನು ಮಾಡುವಂಥ ಸೇವೆಯೋ ಯಾವುದೇ ಕಾರ್ಯಗಳಾಗಿರ್ಬೋದು, ನಿಮ್ಮನ್ನು ತಾಳ್ಮೆಯಿಂದ, ಪ್ರೀತಿಯಿಂದ ನಾನು ಒಡೆದು ದೇವರ ವಾಕ್ಯದಿಂದ ಗಾಯಗೊಂಡವನಾಗಿ ನಿಮ್ಮ ಹತ್ರ ಇವತ್ತು ಮಾತಾಡ್ತಾ ಇದ್ದೀನಿ. ಪ್ಲೀಸ್ ಒಂದು ವೇಳೆ ಅಹಂಕಾರದ ಸಾಧನೆಗಳು, ತ್ಯಾಗದ ಸಾಧನೆಗಳು, ಅವುಗಳು ಯಾವುದು ಕೂಡ, ಯಾಕಂದರೆ ಪೌಲನನ್ನು ಆ ಅಪೊಸ್ತಲರುಗಳಿಗಿಂತಲೂ ಕಡಿಮೆಯಾಗಿ ಹೇಳಿದ ಒಂದೇ ಒಂದು ಕಾರಣಕ್ಕೆ ಮಾತ್ರನೇ ಪೌಲನು ಇಷ್ಟನ್ನು ಹೇಳ್ತಾ ಇದ್ದಾನೆ. ಬೇರೆ ಯಾವ ಪತ್ರಿಕೆಯಲ್ಲೂ ಒಂದು ವೇಳೆ ಕೊರಿಂಥದವ್ರು ಪ್ರಶ್ನೆ ಮಾಡಿಲ್ಲ ಅಂದರೆ ನನ್ನ ಪ್ರಕಾರ ಪೌಲನ್ ಲಿಸ್ಟು ಬೈಬಲ್ನಲ್ಲೇ ಇರ್ತಿರ್ಲಿಲ್ವೇನೋ. ಬಟ್ ಐ ಥ್ಯಾಂಕ್ ಗಾಡ್, ದೇವರು ಈ ವಾಕ್ಯಗಳನ್ನ ಬರೆಸಿದ್ದಕ್ಕೆ. ನನಗೆ ಕೊರಿಂಥ ಪತ್ರಿಕೆ ಅನೇಕ ಸಾರಿ ಪೌಲನ ಜೊತೆ ನಾನು ಹತ್ತಿದ್ದೀನಿ, ಸಂತೋಷಪಟ್ಟಿದ್ದೀನಿ. ಯಾಕಂದರೆ ಇದೇ ಕೊರಿಂಥದವರಿಗೆ 1 ಕೊರಿಂಥ 15:9ನೇ ವಾಕ್ಯದಲ್ಲಿ ಪೌಲನ್ ಏನು ಹೇಳ್ತಾನೆ ನೋಡ್ರಿ. 1 ಕೊರಿಂಥ 15:9 ಏನು ಹೇಳ್ತಾ ಇದ್ದಾನೆ? ನಾನಂತೂ ಅಪೊಸ್ತಲರಲ್ಲಿ ಕನಿಷ್ಠನಷ್ಟೇ, ಹಿಂಸೆ ಪಡಿಸಿದ್ದರಿಂದ ಅಪೊಸ್ತಲರೆನಿಸಿಕೊಳ್ಳುವುದಕ್ಕೆ ನನಗೆ ಯೋಗ್ಯನಲ್ಲ. ಇಷ್ಟೆಲ್ಲ ಆದ್ರೂ ಮತ್ತೆ ಹೇಳ್ತಾ ಇದ್ದಾನೆ, ಅಪೊಸ್ತಲನ ಎನಿಸಿಕೊಳ್ಳುವುದಕ್ಕೆ ನನಗೇನಿಲ್ಲ,
ಯೋಗ್ಯತೆ ಇಲ್ಲ, ನಾನು ಎಂಥವನಾಗಿದ್ದೇನೋ, ವಾವ್, ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ಎಷ್ಟು ಜನ ನನ್ನ ಜೊತೆ ಸೇರಿ ಆ ವಾಕ್ಯ ಹೇಳ್ತೀರಾ? ನೀವೆಷ್ಟು ಜನ ಇವತ್ತು ಸಂಜೆ ಹೇಳ್ತೀರಾ ನಾನು ಏನಾಗಿದ್ದೇನೋ, ಅದು ಯಾವುದರಿಂದ ಆಗಿದ್ದೀನಿ? ಹಲ್ಲೆಲೂಯಾ. ಈ ಮಾತು ನಮ್ಮ ಲೈಫ್ನಲ್ಲಿ ಆಗಾಗ್ಗೆ ಹೇಳ್ತಾ ಇರ್ಬೇಕು. ನಮ್ಮ ಮಕ್ಕಳುಗಳಿಗೆ ಹೇಳಬೇಕು. ನಾನು ನಡೆಸಿದಂಥ ದೇವರ ಮನುಷ್ಯನಾದಂಥ ಪೊಂಡರಾಜ್, ಅವ್ರ ಮಗ ಟೇಬಲ್ ಟೆನ್ನಿಸ್ನಲ್ಲಿ ಭಾಳ ದೊಡ್ಡ ಅಚೀವ್ ಮಾಡ್ದ. ಅವತ್ತು ಕೂಡ ಅವನಿಗೆ ಹೇಳಿದ್ರು, ಇಸ್ರೇಲ್ ನೀನು ಏನಾಗಿದೆಯೋ ಅದು ದೇವರ ಕೃಪೆ ಅಷ್ಟೇ. ಜೋರಾಗಿ ಅದ್ರ ಬಗ್ಗೆ ಸಾಕ್ಷಿ ಹೇಳ್ಕೊಂಡು ಹೊಗಳ್ಕೊಂಡು ತಿರುಗಬೇಡ. ಆ ದೇವರ ಮನುಷ್ಯರು ನಮ್ಗೆ ಅವಾಗ ಹೊರದೇಶಕ್ಕೆ ನಾನು ಮೊದಲನೇ ಸಾರಿ ಸೇವೆಗೆ ಹೋದಾಗಲೂ ಅಲ್ಲಿ ಇಲ್ಲಿ ಹೋದಾಗ ಮೈಕ್ ಹಿಡಿದಾಗ ಆ ಊರಿಗೋದೆ ಈ ಊರಿಗೋದೆ ಅಂತ ಅಂದರೆ ನಿನ್ನ ಮೈಕ್ ಕಿತ್ಕೊಂಡ್ಬಿಡ್ತೀನಿ ಅಂದರು. ಯಾಕೆ ಅವರೆಲ್ಲ ನಮಗಷ್ಟು ಭಾಳ 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 ದೇವರ ಭಯದಿಂದ ವಾಕ್ಯಗಳನ್ನು ನಮಗೆ ಕಲಿಸಿದ್ರು ಅಂದರೆ ಅವ್ರಿಗೆ ಒಂದು ಗೊತ್ತಿತ್ತು, ನಮ್ಮ ಜೀವಿತದಲ್ಲಿ ಒಂದನ್ನು ಅಡಿಪಾಯವಾಗಿ ನಮ್ಗೆ ಹಾಕ್ಕೊಟ್ರು, ನೀನಿವತ್ತು ಏನಾಗಿದೆಯೋ ಅದು ದೇವರ ಕೃಪೆ. ಅದಕ್ಕೆ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಒಳ್ಳೆ ಚೆನ್ನಾಗಿ ಓದುವಂಥ ಸ್ಕೂಲ್ಗಳಲ್ಲಿ ನೀವಿದ್ದರೆ, ಇವತ್ತು ನಿಮ್ಮ ತಂದೆ ತಾಯಿಗಳಿಗೆ ಏನಾದರೂ ಬಂದಿದ್ರೆ ಕೂಡ ಅದು ನಿಮ್ಮ ಅಪ್ಪ ಅಮ್ಮನಿಗೆ ದೇವರು ಕೊಟ್ಟಂಥ ಭಿಕ್ಷೆ ಅನ್ನೋದನ್ನ ಮರಿಬಾರ್ದು. ಅದು ನಿಮ್ಮ ಅಚೀವ್ಮೆಂಟ್ಗಳು ಕೂಡ ಅಲ್ಲ, ದೇವರ ಕೃಪೆ ನಿಮ್ಮ ಲೈಫ್ಗಳಲ್ಲಿ ಬಂದಿರೋದಕ್ಕೆ. ವಾಟ್ ಎವರ್ ಯು ಆರ್ ಟುಡೇ, ಇಟ್ಸ್ ಬಿಕಾಸ್ ಆಫ್ ಗಾಡ್ಸ್ ಗ್ರೇಸ್. ಅದಕ್ಕೆ ನಾವು ಯಾರೆಂಬ ಅರಿವು ಇವತ್ತಿನ 21ನೇ ಶತಮಾನದಲ್ಲಿ ಬಹಳ ಬಹಳ ಮುಖ್ಯ. ಯಾಕಂದರೆ ಸೆಲ್ಫ್ ಅಕ್ಸೆಪ್ಟೆನ್ಸ್ನಲ್ಲಿ ನಾವು ಮುಳುಗಿ ಓಡ್ತಾ ಇದ್ದೀವಿ. ಲೆನಾರ್ಡ್ ರಾವೆನ್ ಹಿಲ್ ನನಗಿಷ್ಟವಾದಂಥ ಒಬ್ಬ ಸೇವಕರು. ಅವರು ಒಂದು ಸರಿ ಒಂದು ಕ್ಯಾಸಲ್ ಓನರ್, ಒಂದು ಹಡಗು ಇದು ಓನ್ ಆಗಿರುವಂಥ ಒಂದು ಕ್ಯಾಸಲ್ನ ಓನರ್ ಒಂದು ಹಡಗಿನೊಳಗಡೆ ಆ ಸ್ವಂತ ಕ್ಯಾಸಲ್ ಒಳಗಡೆ ಹೋಗಿ ವಾಕ್ಯ ಕೊಡೋಕೆ ಹೋದ್ರಂತೆ. ಅದರ ಓನರ್ ಅವರಿಗೆ ಅನೌನ್ಸ್ ಮಾಡುವಾಗ ಹೇಳಿದಂತೆ, ನಮ್ಮ ಮಧ್ಯದಲ್ಲಿ ಇವತ್ತೊಬ್ಬ ಒಳ್ಳೆಯ ಪ್ರಸಂಗಿ ಕೂತಿದ್ದಾರೆ. ಆ ಪ್ರಸಂಗಿ ಅಮೇರಿಕಾದ 3 ಪ್ರಸಿದ್ಧ ಸೇವಕರುಗಳಲ್ಲಿ ಒಬ್ಬರು ಅಂದ್ರಂತೆ. ಲೆನಾರ್ಡ್ ರಾವೆನ್ ಹಿಲ್ ತಕ್ಷಣ ಮೈಕ್ ಹಿಡ್ಕೊಂಡು ಅವರು ಸ್ಟೇಜ್ನಲ್ಲಿ ವಾಕ್ಯ ಕೊಡೋಕ್ಕೆ ಒಳಗಡೆ ಬಂದಾಗ ಅಂಥ ದೊಡ್ಡ ಶ್ರೀಮಂತನ ಹತ್ರ ಪಕ್ಕದಲ್ಲಿ ಕುಳಿತಂಥ ಒಬ್ಬ ಯೌವನಸ್ಥ ಡಗ್ಲಸ್ ಅನ್ನುವಂಥ ಒಬ್ಬ ಸೇವಕರು, ಮನೋಹರ್ ಅವರ ಜೀವಿತದಲ್ಲಿ ಪ್ರಭಾವ ಬೀರಿದಂಥ ಸೇವಕ, ಅವರು ಯೌವನಸ್ಥರಾಗಿದ್ದರಂತೆ. ಆ ಡಗ್ ಅನ್ನೋರು ಅವ್ರಿಗೆ ಒಂದು ಮಾತು ಹೇಳಿದ್ರಂತೆ, ಏನು ಗೊತ್ತಾ? ಡಗ್, ಡಿಡ್ ಯು ಹಿಯರ್ ದಟ್ ವರ್ಬಲ್ ವಾಮಿಟ್ ಅಂದ್ರಂತೆ. ಅವನು ಇಷ್ಟೊತ್ತು ಮಾತಾಡಿದ್ದು ಪದಗಳ ವಾಂತಿನ ನೀನು ಕೇಳಿಸ್ಕೊಂಡ ಅಂದ್ರಂತೆ. ಏನಂತೆ? ಒಬ್ಬನು ಹೊಗಳಿದ್ದನ್ನ ಅವ್ರು ಕನ್ಸಿಡರ್ ಮಾಡಿದ್ದು ಹೇಗೆ? ಪದಗಳ ವಾಂತಿ. 1 ತಿಂಗಳ ಹಿಂದೆ ನನ್ನ ಸಭೆ ಒಳಗಡೆ ಯೂಟ್ಯೂಬ್ ವಾಕ್ಯವನ್ನು ಕೇಳಿದಂಥ ಒಬ್ಬ ವ್ಯಕ್ತಿ ಬಂದು ಸಾಕ್ಷಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಒಂದು 5 ನಿಮಿಷ ಸಾಕ್ಷಿ ಕೊಡ್ತಾ ಇದ್ದವನು ದಿಢೀರ್ ಅಂತ ಒಂದು ಮಾತು ಹೇಳ್ದ ನಮ್ಮ ಸಭೆ ಮಕ್ಕಳುಗಳಿಗೆ, ನಿಮ್ಮ ಪಾಸ್ಟ್ರು ಸಿಕ್ಕಿದ್ದು ನಿಮಗೆ ಪುಣ್ಯ ಅನ್ಬಿಟ್ಟ. ಪದ ಬಂತು ನೋಡ್ರಿ, ತಾಳ್ಮೆಯಿಂದ ಹೇಳ್ತಿದ್ದೀನಿ, ನೇರವಾಗಿ ಸ್ಟೇಜ್ ಹತ್ರ ಹೋಗಿ ನಿಂತ್ಬಿಟ್ಟೆ. ಯಾಕಂದ್ರೆ ಮಹಿಮೆ ಯಾರಿಗೆ ಹೋಗ್ಬೇಕು? ನಾನು ನಿಜವಾಗ್ಲೂ ಹೇಳ್ತೀನಿ, ಇತ್ತೀಚೆಗೆ ನನಗನ್ನಿಸ್ತಾ ಇದೆ ಪದಗಳ ವಾಂತಿ ಥರ ಕೆಲವು. ಇತ್ತೀಚೆಗೆ ಯಾವಾಗ ಗೊತ್ತಾ? ಪೌಲನ ವಾಕ್ಯಗಳ ಮುಂದೆ ನಾನು ಹೋಲಿಸಿ ನೋಡಿಕೊಳ್ಳುವಾಗ ಮೊದಲು ನನಗಿರಲಿಲ್ಲ, ಎಂಜಾಯ್ ಮಾಡ್ತಿದ್ದೆ. ಆದರೆ ಇತ್ತೀಚೆಗೆ ನನಗೆ ಅದಕ್ಕೆ ಹಳೆಯ ಭಕ್ತರುಗಳೆಲ್ಲ ಅವರು ಅದ್ಭುತವಾಗಿ 100 ವರ್ಷಗಳಾದರೂ ಅವ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ಕಾರಣ ಏನು ಗೊತ್ತಾ? ಅವರಿಗೆ ತಾವು ಯಾರೆಂಬ ಅರಿವಿತ್ತು. ಇವತ್ತು ನಿಮ್ಗೊಂದು ರೆವಲೇಷನ್ ಬೇಕಿದ್ರೆ ನಾನು ಇವತ್ತು ನಿಮ್ಗೊಂದು ಪ್ರವಾದನೆಯಾಗಿ ಒಂದು ರೆವಲೇಷನ್ ನಿಮ್ಗೆ ಹೊಂದ್ಕೊಳ್ಳೋಕೆ ಹೇಳ್ತಾ ಇದ್ದೀನಿ. ನೀವು ಯಾರೆಂಬ ಅರಿವು ನಿಮಗೂ ನನಗೂ ಬರಬೇಕು. ವಾಟ್ ಐ ಆಮ್, ನಾನು ಯಾರು? ನನ್ನ ಮಕ್ಕಳ ಹತ್ರ ಮಾತಾಡುವಾಗ ನಾನು ಯಾರು? ನನ್ನ ಹೆಂಡತಿ ಹತ್ರ ಮಾತಾಡುವಾಗ ನಾನು ಯಾರು? ಈ ಪ್ರಕಟಣೆ ಒಂದು ವೇಳೆ ನಮಗಿದ್ದಿದ್ರೆ ನಮ್ಮ ಜೀವಿತಗಳಲ್ಲಿ ಬಹಳ ಜನರನ್ನು ನಾವು ಗಾಯಪಡಿಸದೆ ಸಾಯಿಸದೆ ಉಳಿಸಿದ್ವಿ. ಯಾಕಂದರೆ ಅವತ್ತು ಚಾರ್ಲ್ಸ್ ಸ್ಪರ್ಜನ್ ಬಗ್ಗೆ ಭಾಳಷ್ಟು ಜನ ಟೀಕೆ ವಿಮರ್ಶೆಗಳನ್ನು ಮಾಡಿ ಭಾಳಷ್ಟು ಬೈದು ಬರೀತಾರೆ. ಅವಾಗಲೂ ಹೇಳ್ತಾರೆ, ಆ ತುಪಾಕಿಯಿಂದ ಬರುವಂಥ ಗುಂಡನ್ನೆಲ್ಲ ತಗೊಂಡು ಆ ಗುಂಡನ್ನು ತೆಗೆದು ನಾನೆಲ್ಲ ಹಳೆ ಕಬ್ಬಿಣದಲ್ಲಿ ಸೇರಿಸಿಟ್ಟು ಶ್ರೀಮಂತ ಆಗ್ಬಿಡ್ತೀನಿ ಅಂದರು. ಆ ಬುಲೆಟ್ಸ್ ಎಲ್ಲ ಅವ್ರು ಹೊಡೆಯೋದು, ಬೈಯೋದು, ಎಲ್ಲ ಮಾಡೋದು, ಅದನ್ನ ತೆಗೆದು ನಾನು ಶ್ರೀಮಂತ ಆಗ್ಬಿಡ್ತೀನಿ. ಆದರೆ ಅದೇ ಸಮಯದಲ್ಲಿ ಯಾರಾದರೂ ಚಾರ್ಲ್ಸ್ ಸ್ಪರ್ಜನ್ನ ಹೊಗಳಿದ್ರೆ, ಓ ಇಟ್ ಇಸ್ ಸೋ ಪೇನ್ಫುಲ್ ಅನ್ನೋರಂತೆ. ಇದು ಭಾಳ ನನ್ನ ನೋವು ಪಡಿಸ್ತಾ ಇದೆ. ಅಂದರೆ ಅರ್ಥ, ಆ ಭಕ್ತರುಗಳಿಗೆ ಬಂದಂಥ ಅರಿವು ಇವತ್ತು ನನಗೂ ನಿಮಗೂ ಬಂದಿಲ್ಲ.